ಕರ್ನಾಟಕದ ಹುಡುಗಿ ಕನ್ನಡ ಮಾತಾಡ್ತಾರೆ. ತುಂಬಾ ಸ್ವೀಟ್ ಹುಡುಗ ಇದು. ರೀಡಿಂಗ್ ಮಾಡ್ಬೇಕಾದ್ರೆ ಒಂದೊಂದು ಡೈಲಾಗ್ ಹೇಳ್ಬೇಕಾದ್ರೆ ನಾನು ಗೂಸ್ ಬಂಪ್ಸ್ ಬರ್ತಾ ಇತ್ತು. ನಾನು ಅದನ್ನ ನನ್ನ ಹತ್ರ ಶೇರ್ ಮಾಡ್ತೀನಿ. ಕಾದು ಕೂತಂತ ಹೆಣ್ಣಾಗಯ್ಯೋ ರಾಜಕುಮಾರ ಬಂದಾನೋ ಕೂಡಿ ಹೇಳಿ ಸೋಮಾನಿ. I'm a very big Sudeep sir fan. ಎಲ್ಲನೂ ನೀಟಾಗಿದ್ದಾಗಲೂ ನಾನು ವೆಯ್ಟ್ ಮಾಡ್ತಾನೇ ಇದ್ದೀನಿ. These tigers will be hunted and captured, I assure you. ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ನಮ್ ಜೊತೆ ಕೋಟಿ ಚಿತ್ರತಂಡ ಜೊತೆಗೆ ಬನ್ನಿ ಮಾತಾಡಿಸ್ತಾ ಹೋಗೋಣ. ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಂಡು ಒಂದಷ್ಟು ತಲಾಟೆಗಳು ಮಾಡೋಣ. ಎಸ್, ಕಾರ್ಯಕ್ರಮಕ್ಕೆ ಸ್ವಾಗತ. ಫುಲ್ ಸೀರಿಯಸ್ ಆಗ್ಬಿಟ್ಟಿದೆ, ಈಗಲೂ ಭಯ ಆಗ್ತಾ ಇದೆ. ಎಲ್ಲ ಕೋಟಿ ದುಡ್ಡು ಮಾಡೋರು ಹಂಗೆ ಕೋಟಿ ಗೋಟಿ ಯಾರ ಹತ್ರ ಇದೆ 3 ಜನದಲ್ಲಿ? ಕೋಟಿ ಮೂವಿ ರಿಲೀಸ್ ಆದ್ಮೇಲೆ ಕೋಟ್ಯಾಂತರ ಫ್ಯಾನ್ಸ್ ಪ್ರೀತಿ ಇರತ್ತಲ್ಲ, ಸೊ ಅವಾಗ ಕೋಟ್ಯಾಂತರ ಕೋಟಿ ಕೋಟಿ ದುಡಿತೀವಿ. ಕೋಟಿ ಕೋಟಿ. ನಿಮ್ಮ ಪರಿಚಯ, ಇವ್ರ ಪರಿಚಯ ಇದೆ, ನಿಮ್ಮಿಬ್ರು ಪರಿಚಯ ನನಗೆ ಬೇಕೀಗ. ನನ್ನ ಹೆಸರು ಮೋಕ್ಷ ಕುಶಾಲ್. ನಾನು ಕೋಟಿ ಸಿನಿಮಾದಲ್ಲಿ ಒಂದ್ ಪಾತ್ರ ಮಾಡ್ತಿದ್ದೀನಿ, ನವಮಿ ಅಂತ. ಹೌದು, ಆ ಪಾತ್ರ ಬಂದ್ಬಿಟ್ಟು ಹೀರೋಯಿನ್ ಪಾತ್ರ. ಸ್ವಲ್ಪ ಹಂಬಲ್ ಆಗಿ ಹೇಳೋಣ ಅಂತ ಸ್ಟಾರ್ಟಿಂಗ್ ನಾನು ಕೋಟಿ ಸಿನಿಮಾದ ಹೀರೋಯಿನ್ ಅಂತ ಹೇಳ್ಬಿಟ್ರೆ ಒಂದ್ ಪಾತ್ರ ಮಾಡ್ತೀನಿ ನವಮಿ. 2-3 ಮೂವಿ ಆದ್ಮೇಲೆ ಆಮೇಲೆ ಹೀರೋಯಿನ್, ಹಂಗೆ ಆತರ. ಓಕೆ ಓಕೆ, ನಿಮ್ಮ ಪರಿಚಯ? ನಮಸ್ತೆ, ನನ್ನ ಹೆಸರು ತನುಜಾ ವೆಂಕಟೇಶ್ ಅಂತ. ನಮ್ಮ ಕೋಟಿ ಸಿನಿಮಾದಲ್ಲಿ ನಮ್ಮ ಕೋಟಿಗೆ ತಂಗಿ ಅಂದ್ರೆ ಮಹತಿ ಅಂತ ಒಂದು ರೋಲ್ ಮಾಡಿದೀನಿ, ತಂಗಿ ರೋಲ್. ಸೊ ಐ ಆಮ್ ಬೇಸಿಕಲಿ ಅ ಥಿಯೇಟರ್ ಆರ್ಟಿಸ್ಟ್, ಪ್ರಾಕ್ಟಿಸಿಂಗ್ ಥಿಯೇಟರ್. ಸೊ ದಿಸ್ ಇಸ್ ಮೈ ಫಸ್ಟ್ ಫಿಲ್ಮ್, ಇದು ನನ್ನ ಮೊದಲನೇ ಚಿತ್ರ. ನೋಡ್ಬೇಕು, ಡೆಬ್ಯೂ. ಎಸ್, ಈಗ ನಿಮ್ಮ ಪರಿಚಯ ಸ್ವಲ್ಪ ಬ್ಯಾಕ್ ಫಾರ್ವರ್ಡ್ ಹೋಗಿ ತೆಗ ಫಾರ್ವರ್ಡ್ ಮಾಡಿ ಹೇಳಿ. ಎಲ್ರಿಗೂ ಗೊತ್ತು. ನನ್ನ ಹೆಸರು ಪೃಥ್ವಿ ಶಾಮ್ನೂರ್ ಅಂತ. ಮುಂಚೆ ಪದವಿ ಪೂರ್ವ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೆ, ಹಾಗೂ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಗರಡಿಯಲ್ಲೇ ದರ್ಶನ್ ಸರ್ ಅವರ ಸಣ್ಣ ವಯಸ್ಸಿನ ಪಾತ್ರ ಮಾಡಿದ್ದೆ. ಸೊ ಈಗ ಇದು ನನ್ನ 3ನೇ ಚಿತ್ರ. ಇದರಲ್ಲಿ ಧನಂಜಯ ಅಣ್ಣನವರ ತಮ್ಮನ ಪಾತ್ರ ಮಾಡಿದ್ದೀನಿ. ಸೊ ಇದರಲ್ಲಿ ನಚ್ಚಿ ಅನ್ನೋ ಒಂದು ಕ್ಯಾರೆಕ್ಟರ್, ಧನಂಜಯ ಅಣ್ಣನ ತಮ್ಮನ ಪಾತ್ರ ಮಾಡಿದ್ದೀನಿ. ಒಂದ್ ಒಳ್ಳೆ ಪಾತ್ರ ಅಂತ ಹೇಳ್ಬೋದು. ಓಕೆ, ನಾನು ಯಾಕೆ ಪರಿಚಯ ಮಾಡಿಸ್ಕೊಂಡ್ರೆ ನೀವು ಸೀನಿಯರ್ ಅಂತ ಹೇಳಕ್ಕೆ ಅಲ್ಲ. ಸೀನಿಯರ್ ಹೇಗೆ ಅನ್ನಿಸ್ತು ಈ ಸೀನಿಯರ್ ಜೊತೆ ಕೆಲಸ ಮಾಡಿದ್ದು ನಿಮ್ಗೆ? ಇದು ತುಂಬಾ ಸ್ವೀಟ್ ಹುಡುಗ ಇದು. ಹೌದಾ? ಸೊ ನೀವಿಬ್ರು ಇದ್ರಲ್ಲಿ ಅಣ್ಣ ತಂಗಿ ಕ್ಯಾರೆಕ್ಟರ್? ಅಕ್ಕ ತಮ್ಮ. ನಾನು ಅಣ್ಣ ತಂಗಿ ಅನ್ಕೊಂಡೆ. ನೋಡಿ, ನಿಮಗೆ ಉದ್ದ ಇದ್ಬಿಟ್ರೆ ಅಣ್ಣನ ಇರ್ಬೋದೇನೋ ಅನ್ಕೊಂಡೆ, ಸೀನಿಯರ್ ಅಂತ. ಹಿರಿಯ ಕಲಾವಿದ. ಓಕೆ, ಪದವಿ ಪೂರ್ವ ಆದ್ಮೇಲೆ ಇದು ಕೋಟಿ ಹೇಗ್ ಸಿಕ್ತ ನಿಮ್ಗೆ? ಗ್ಯಾಪ್ ಅಲ್ಲಿ ಕರಡಿ ಆದ್ಮೇಲೆ ಸಿಕ್ಕಿದ ಕೋಟಿ? ಗರಡಿ ಆದ್ಮೇಲೆ, ಗರಡಿ ಶೂಟಿಂಗ್ ಎಲ್ಲ ಮುಗಿದಿತ್ತು, ಇನ್ನು ರಿಲೀಸ್ ಆಗಿರ್ಲಿಲ್ಲ, ಶೂಟಿಂಗ್ ಪ್ರೊಸೆಸ್ ಮುಗಿದಿತ್ತು. ಅವಾಗ ಈ ಕೋಟಿ ಟೀಮ್ ಕಡೆಯಿಂದ ಒಂದು ಫೋನ್ ಬಂತು, ಅಂದ್ರೆ ಈ ತರ ಒಂದು ಇದಿದೆ, ಆಡಿಷನ್ ಕೊಟ್ಟೋಗಿ ಅಂತ. ಆಯ್ತು ಅಂತ ಬಂದು ಒಂದು ಆಡಿಷನ್ ಕೊಟ್ಟೆ. ನಾನು ಏನೇ ಡಿಸಿಷನ್ ತಗೊಂಡ್ರು ಅದು ಒಂದ್ಸರಿ ನಾನು ನಮ್ಮ ಗುರುಗಳನ್ನ ಕೇಳೇ ತಗೊಳ್ಳೋದು, ಯೋಗರಾಜ್ ಭಟ್ ಸರ್. ಅವ್ರಿಗೆ ಕೇಳಿದಾಗ ಮಾಡೋ ಒಳ್ಳೆ ಟೀಮ್ ಇದೆ ಮಾಡು ಅಂತ ಅಂತಂದ್ರೆ. ಸೊ ಅದಾಗಿದ್ಮೇಲೆ ನಾನು ಹೋದೆ, ಒಂದು ಆಡಿಷನ್ ಕೊಟ್ಟೆ. ಪರಮ್ ಸರ್ ಸಿಕ್ರು, ಒಂದಿಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಅವರು. ಅಂದ್ರೆ ನಾನ್ ನೋಡ್ದಂಗೆ ಯಾವ್ದೋ ಸಣ್ಣ ಒಂದ್ ಪಾತ್ರ ಮಾಡಕ್ ಹೋದಾಗ ಆ ಪಾತ್ರದ ಬಗ್ಗೆ ಅಷ್ಟೇ ಹೇಳ್ತಾರ ಹೊರತು ಇಡೀ ಕತೆ ಹೇಳಿರಲ್ಲ. ಸೊ ನಮ್ ಪರಮ್ ಸರ್ ಏನಿದ್ರು ಪೂರಾ ಕತೆ, ಇಡೀ ಕತೆ ನನಗೆ ಒಬ್ನಿಗೋಸ್ಕರ ಇಡೀ ಕತೆ ಮತ್ತೆ ಫುಲ್ ನರೇಷನ್ ಕೊಟ್ಟಿದ್ದಾರೆ. ಫುಲ್ ಮೇ ಬಿ 1-1.5 ತಾಸು ಕೊಟ್ರು ನನಗೆ ನರೇಷನ್, ಪೂರಾ ನರೇಷನ್ ಕೊಟ್ಟು. ಆಮೇಲೆ ಈ ಪಾತ್ರದಲ್ಲಿ ನೀವು ಹಿಂಗಿರುತ್ತೆ, ಅದ್ರದ್ದು ಏನು ಇಂಪಾರ್ಟೆನ್ಸ್ ಅಂತ ಹೇಳಿದ್ರು. ಓಕೆ ಸರ್, ನಾನು ಮಾಡ್ತೀನಿ. ಅದು ಹೇಳಿದ್ರು ಸರ್, ನಾನು ಮಗ ಮಾಡ್ಬೇಕಾಗಿದ್ದು ನಿನ್ಗೆ ಮಾಡಿಸ್ತಿದೀನಿ ಅಂತ. ಸೊ ಅದ್ರ ಖುಷಿ ಇದೆ ಸರ್, ಮಗ ಮಾಡ್ಬೇಕಾಗಿರೋ ಪಾತ್ರ ಮಾಡ್ತಾ ಇದೀನಿ ಅನ್ನೋದು. ಸೀರಿಯಸ್ಲಿ? ಅವ್ರ ಮಗನ ಹೆಸರು ಇಟ್ಟಿದ್ದಾರೆ, ಅವ್ರ ಮಗನ ಹೆಸರು ನಚ್ಚಿ ಅಂತ. ಸೊ ನಚ್ಚಿ ಅಂತ ಅದೇ ಕ್ಯಾರೆಕ್ಟರ್, ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಕೂಡ. ಏನಕ್ಕೆ ಅವ್ರ ಕೈಲಿ ಮಾಡಿಸ್ಲಿಲ್ಲ? ರೀಸನ್ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ ಸರ್, ನೀ ಚೆನ್ನಾಗಿ ಮಾಡ್ತೀಯ ಮಾಡು ಅಂತ ಅಂದ್ರು. ಓಕೆ ಸರ್ ಅಂದ್ರೆ ಒಂದಿಷ್ಟು 1-2 ಆಡಿಷನ್ ಕೊಟ್ಟೆ. ಅದಾದ್ಮೇಲೆ ಓಕೆ ಅಂತ ಸೆಲೆಕ್ಟ್ ಆಗಿ, ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದೆ. ಓಕೆ, ಈ ಕೋಟಿ ಜನಗಳ ಮಧ್ಯದಲ್ಲಿ ಈ ಕೋಟಿ ಹೀರೋಯಿನ್ ಹೆಂಗ್ ಸಿಕ್ಕಿದ್ರು? ಅದೇ ನಾನು ಎಲ್ಲಾ ಕಡೆ ಇದನ್ನೇ ಹೇಳ್ತಿರ್ತೀನಿ, ನಾವ್ ಯಾವಾಗ ಲೀಸ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಆಪರ್ಚುನಿಟಿ ಅವಾಗ ಬರುತ್ತೆ ಅಂತ. ಸೊ ಅಂತ ಒಂದು ಸಿಚುವೇಶನ್ ಬಂದಿದ್ ನನ್ಗಿದು. ನಾನು ಇದಕ್ಕಿಂತ ಮುಂಚೆ ಒಂದು ಸಿನಿಮಾ ಮಾಡಿದ್ದೇನೆ, ಅದಿನ್ನು ರಿಲೀಸ್ ಆಗಿಲ್ಲ. ಸಿಂಪಲ್ ಸುನಿ ಸರ್ ಅವರು ಡೈರೆಕ್ಷನ್ ಮಾಡಿರೋದು. ಸೊ ಸರ್ ಯಾವ ಮೂವಿ? ಅದಕ್ಕೆ ಸದ್ಯಕ್ಕೆ ಮೋಡ ಕವಿದ ವಾತಾವರಣ ಅಂತ ಹೆಸರಿಟ್ಟಿದ್ದಾರೆ. ಸೊ ಆ ಟೀಮ್ ಅವ್ರು ನನ್ನ ರೆಕಮೆಂಡ್ ಮಾಡಿದ್ದು ಪರಮ್ ಸರ್ಗೆ. ಅಂಡ್
ಎಸ್, ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಜಸ್ಟ್ ಒಂದು 2 days ಶೂಟ್ ಶುರು ಆಗೋ ಒಂದು 3-4 days ಮುಂಚೆ ನಂಗೆ ಈ ತರ ಒಂದು ಕಾಲ್ ಬಂತು ರಾತ್ರಿ ಒಂದು 10:30ಗೆ ಈ ತರ ಬರ್ಬೇಕು ಆಡಿಷನ್ಗೆ ಅಂತ. ನಾನು ರೆಫರ್ ಮಾಡಿದ್ರು? ಯಾರು ರೆಫರ್ ಮಾಡಿದ್ರು? ಸುನಿ ಸರ್. ಸೊ ನಾನು ಆರಾಮಾಗಿ ಮನೇಲಿ ಕೂತ್ಕೊಂಡು ಐ ವಾಸ್ ನಾಟ್ ಲುಕಿಂಗ್ ಮೈ ಬೆಸ್ಟ್, ಅಂದ್ರೆ ನಾರ್ಮಲ್ ಆಗಿ ಗೌರಮ್ಮ ತರ ಪಜಾಮ ಹಾಕೊಂಡು ತಲೆಗೆ ಎಣ್ಣೆ ಹಾಕೊಂಡು ಟಿವಿ ನೋಡ್ತಾ ಇದ್ದೆ. ಸೊ ಇವಾಗ್ಲೇ ಬರ್ಬೇಕು ಅಂತ ಹೇಳಿದ್ರು. ನಾನು ಅಯ್ಯೋ ಇವಾಗ ಏನ್ ಮಾಡೋದು ಸರ್, ಇವಾಗ ಬರಕ್ಕಾಗಲ್ಲ, ಸ್ವಲ್ಪ ಲೇಟ್ ಬೇರೆ ಆಯ್ತಲ್ವಾ, ಅಟ್ಲೀಸ್ಟ್ ಮೊಬೈಲ್ ಅಲ್ಲಿ ಆಡಿಷನ್ ಮಾಡ್ಬಿಟ್ಟು ಕಳಿಸ್ಲಾ ಅಂತ. ಓಕೆ ಅಂತ ಹೇಳ್ಬಿಟ್ಟು ಅದ್ ಕಳಿಸ್ದೆ, ಆಡಿಷನ್ ಕಳಿಸ್ದೆ ಅವತ್ತು. ಅದು ನನ್ ಗಡ್ಬಿಡಿಲಿ ತಪ್ಪು ಕಳ್ಸ್ಬಿಟ್ಟಿದೆ ಆಡಿಷನ್, ತಪ್ಪರ್ಥ ಮಾಡ್ಕೊಂಡು. ಕರ್ನಾಟಕದ ಹುಡುಗಿ ಕನ್ನಡ ಮಾತಾಡ್ದೆ. ಮತ್ತೆ ಯಾವ ಊರು ನಿಮ್ದು? ನನ್ ಕೂರ್ಗಿಂದ. ಸೊ ನಂಗೆ ಕನ್ನಡ ಓದಕ್ಕೆ ಬರೆಯಕ್ಕೆಲ್ಲ ಬರುತ್ತೆ. ಎಸ್, ಸೊ ಆಡಿಷನ್ ಕಳಿಸ್ದೆ, ತಪ್ಪು ಕಳಿಸ್ಬಿಟ್ಟಿದೀನಿ. ಆಮೇಲೆ ನಂಗೆ ಮಧ್ಯರಾತ್ರಿ ನಿದ್ದಿಲ್ಲ, ಅಪ್ಕ ಬರ್ತ ಅಯ್ಯೋ ಹೌ ಕ್ಯಾನ್ ಐ ಡೂ ದಿಸ್ ಮಿಸ್ಟೇಕ್ ಅಂತ ಏನೋ. ಆಮೇಲೆ ಅದೇ ಎಲ್ಲೋ ನಂಬಿದ್ದೆ ನನ್ಗಂತ ಬರ್ದಿದ್ರೆ ನನ್ ಸಿಗತ್ತೆ ಅಂತ. ಅಂಡ್ ಆ ಒಂದು ಆಪರ್ಚುನಿಟಿ ನಂಗೆ ಬೆಳಗ್ಗೆ ಅವ್ರು ಕಾಲ್ ಮಾಡ್ಬಿಟ್ಟು ಬಾರಮ್ಮ ಫೇಸ್ ಟು ಫೇಸ್ ಆಡಿಷನ್ ಮಾಡೋಣ, ನಿಂದು ಮೊಬೈಲ್ ವರ್ಕೌಟ್ ಆಗಲ್ಲ ಮೊಬೈಲ್ ಆಡಿಷನ್. ಮಿಸ್ಟೇಕ್ ಮಾಡಿದ್ರಾ? ಆ ಮಿಸ್ಟೇಕ್ ಕೇಳಲೇಬೇಕು ನಾವೀಗ. ಐ ಡೋಂಟ್ ಅದ್ ಬಿಟ್ಕೊಡ್ಬೋದ ಏನು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಅದು ನನ್ ಕ್ಯಾರೆಕ್ಟರ್ಗೆ ಬಿಕ್ಕಳಿಕೆ ಪ್ರಾಬ್ಲಮ್ ಇರುತ್ತೆ ಸ್ವಲ್ಪ. ಸೊ ಆ ಬಿಕ್ಕಳಿಕೆನ ನಾನು ಸ್ಟ್ಯಾಮರಿಂಗ್ ಅಂತ ಅನ್ಕೊಂಡು ಫುಲ್ ಸ್ಟ್ಯಾಮರ್ ಮಾಡ್ಬಿಟ್ಟು ಕಳ್ಸಿಬಿಟ್ಟಿದೀನಿ. ನಾನು ಇವಾಗ್ಲೂ ಇದೆ ಒಟ್ಟು ವಿಡಿಯೋ. ಯಾವ ತರ ಅದು ಹಿಂಗೆ ಏನ್ ಮಾಡಿದ್ರ? ತುಂಬಾ ಫಂಬಲ್ ತುಂಬಾ ಸ್ಟ್ಯಾಮರ್ ಮಾಡಿದ್ದೆ. ಅಂದ್ರೆ ಬೇಕು ಅಂತಾನೆ ಸ್ಟ್ಯಾಮರ್ ಮಾಡ್ಬಿಟ್ಟು ಕಳ್ಸಿದ್ ನಾನು ನನ್ಗೆ ಅಷ್ಟು ತಲೆ ಓಡ್ಲಿಲ್ಲ ಬಿಕ್ಕಳಿಕೆ ಸ್ಟ್ಯಾಮರಿಂಗ್ ಅಂತ. ಇಲ್ಲ ನ್ಯಾಚುರಲ್ ಅದನ್ನೇ ನಾನು ಆ ಸ್ಟ್ಯಾಮರಿಂಗ್ ನಾನು ನ್ಯಾಚುರಲ್ ಆಗಿ ಮಾಡಿದಕ್ಕೆ ಪರವಾಗಿಲ್ಲ ಹುಡುಗಿ ಚೆನ್ನಾಗಿ ಮಾಡ್ತಾಳೆ ಅಂತ ಸರ್ ನಾನು 1-to-1 ಆಡಿಷನ್ ಕಳ್ಸಿದ್ದು. ಇಲ್ಲಾಂದ್ರೆ ಮತ್ತೆ ಯಾಕೆ ಕರೀತಾರೆ ಹೇಳಿ. ಸೊ ಆಮೇಲೆ ನಂಗೆ ಗೊತ್ತಾಯ್ತು ಬಿಕ್ಕಳಿಕೆ ಅಂದ್ರೆ ಹಿಕಪ್ಸ್ ಅಂತ. ಓಕೆ, ನಿಮ್ಮ ಈಗ ಸಿನಿಮಾದಲ್ಲಿ ಈಗ ಡಾಲಿ ಅವ್ರ ಜೊತೆ ನಿಮ್ಮ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ. ಸೊ ಹೇಗಿತ್ತು ಅವ್ರ ಜೊತೆ ವರ್ಕ್ ಮಾಡಿದ್ದು? ನೀವ್ ಹೇಳಿ, ಆಮೇಲೆ ಅಕ್ಕನದ್ದು ಸೀನಿಯರ್ ಈಗ ಅವ್ರ ಹತ್ರ ನೆಕ್ಸ್ಟ್ ವರ್ಷನ್ ಇದೆ. ಇಲ್ಲ, ಅಣ್ಣನ ಜೊತೆ ಮೇ ಬಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಾನ್ ಯಾವತ್ತು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಒಬ್ಬ ಸ್ಟಾರ್ ಇಷ್ಟು ಡೌನ್ ಟು ಅರ್ತ್, ಇಷ್ಟು ಸಿಂಪಲ್ ಆಗಿ ನಮ್ಮನ್ನ ಅಂದ್ರೆ ಒಂದು ಎನರ್ಜಿ ನಮ್ಮನ್ನ ಕ್ಯಾರಿ ಮಾಡ್ತಾರ ಅವ್ರ ಜೊತೆ ಅಂತ. ಅಂದ್ರೆ ನಾವು ಸ್ಟಾರ್ಟ್ ಆದಾಗ ಒಂದ್ ಸ್ವಲ್ಪ ಫಸ್ಟ್ ಟೈಮ್ ಒಂದು ವರ್ಕ್ಶಾಪ್ ತರ ಮಾಡಿದ್ವಿ, ಸ್ಕ್ರಿಪ್ಟ್ ರೀಡಿಂಗ್ ಸೆಷನ್ ತರ. ಅವಾಗ ಅಣ್ಣವ್ರು ಬಂದಿದ್ರು. ಅವತ್ತು ಏನು ನರ್ವಸ್ನೆಸ್ ಇತ್ತಲ್ಲ ಅದೇ ಲಾಸ್ಟ್ ಅನ್ಸುತ್ತೆ. ನೆಕ್ಸ್ಟ್ ಅದಾಗಿದ್ಮೇಲೆ ಅಣ್ಣ ನಮ್ಮನ್ನ ತುಂಬಾ ಸಿಂಪಲ್ ಆಗಿ ತಗೊಂಡ್ಬಿಟ್ಟು, ಅಂದ್ರೆ ತುಂಬಾ ಜೊತೆಗೆ, ಅಂದ್ರೆ ಎಲ್ಲೇ ಹೋದ್ರು ಜೊತೆ ಕರ್ಕೊಂಡು ಹೋಗೋದು. ಆಮೇಲೆ ಕೂತಾಗೋ ಅಷ್ಟೇ, ನಾವು ಸೆಟ್ ಅಲ್ಲಿ ಅಷ್ಟೇ ಜೊತೆ ಕೂರ್ತಿದ್ವಿ. ಸೆಟ್ ಅದು ನಮ್ ಶಾರ್ಟ್ ಮುಗಿದ್ಮೇಲೆ ಕೂಡ ಹೊರಗಡೆ ಕೂತ್ಕೊಂಡು ಹರಟೆ ಮಾಡ್ತಾ ಇದ್ವಿ. ಸೊ ಈ ತರ ಎಲ್ಲ ಅಂದ್ರೆ ನಮಗೆ ಸ್ವಂತ ಅಣ್ಣನ ತರನೇ ಇದ್ರು ನಮಗೆ. ಇನ್ಫ್ಯಾಕ್ಟ್ ನಾವಿಬ್ರು ಪೋರ್ಷನ್ಸ್ ಜಾಸ್ತಿ ಅಣ್ಣವ್ರ ಜೊತೆ ಇದ್ದಾಗ ಮೇ ಬಿ ಇವ್ರು ಸಿಗ್ತಾ ಇರ್ಲಿಲ್ಲ, ಯಾಕಂದ್ರೆ ಇವ್ರು ಹೀರೋ ಟ್ರ್ಯಾಕ್ ಬೇರೆ ತರ ಇತ್ತು. ಹೌದೌದು, ಅದಕ್ಕೆ ಕತೆ ಬಿಟ್ಕೊಟ್ರು ನೋಡಿ. ಇವ್ರ ಎಕ್ಸ್ಕ್ಲೂಸಿವಿಟಿ ಸಿಗ್ಲಿ ಅಂತ ನಮ್ನ ಕ್ರಾಸ್ ಕ್ವೆಶ್ಚನ್ ಮಾಡಿ ಇಡೀ ಜರ್ನಿಯಲ್ಲಿ ನಾವು ಮೈಸೂರಲ್ಲಿ ಶೂಟ್ ಮಾಡಿದ್ವಿ ಈ ಸಿನಿಮಾ, ಈ ಮನೆ ಪೋರ್ಷನ್ಸ್ ಅಷ್ಟು. ಸೊ ಅಲ್ಲಿ ಅಕ್ಕನ ಪಾತ್ರ, ನಾನು ತಮ್ಮನ ಪಾತ್ರ ಮಾಡಿದಾಗ ಅಣ್ಣ ನಮ್ಮನ್ನು ನೋಡ್ಕೊಂಡಿದ್ ರೀತಿ, ಪ್ರತಿದಿನ ಜೊತೆ ಊಟ ಮಾಡ್ತಾ ಇದ್ವಿ, ಜೊತೆಗೆ ಮಾತಾಡ್ಕೊಂಡು ಕೂರ್ತಾ ಇದ್ವಿ, ಪ್ರತಿಯೊಂದು ಡಿಸ್ಕಸ್ ಮಾಡ್ತಾ ಇದ್ವಿ. ಇನ್ಫ್ಯಾಕ್ಟ್ ಸಿನಿಮಾ ಮುಗಿದ ಮೇಲೆ ಕೂಡ ನಮಗೆ ಸ್ವಂತ ಅಣ್ಣನ ತರನೇ ಇದ್ದಾರೆ ನನಗೆ. ಅವ್ರ ಬೇರೆ ಕಡೆ ನೀವು ನೋಡಿರ್ಬೋದು, ಬೇರೆ ಇಂಟರ್ವ್ಯೂಸ್ ಗಳಾಗಿರ್ಬೋದು, ಬೇರೆ ಎಲ್ಲೇ ಹೋದ್ರು ನಮ್ಮ ತಮ್ಮ ತಂಗಿ ಅಂತಾನೆ ಪರಿಚಯ ಮಾಡ್ಕೊಡ್ತಾರೆ ನಮ್ಮನ್ನ. ಆ ಪ್ರೀತಿ ನಿಜವರು ತುಂಬಾ ಖುಷಿ ಅನ್ಸುತ್ತೆ. ಎಸ್, ಈಗ ಹೇಳಿ ತನುಜ ಅಕ್ಕ ಅವರೇ, ಇಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಸ್ವಲ್ಪ, ಡಾಲಿ ಅವ್ರ ಜೊತೆ ಒಡನಾಟ ಇರ್ಬೋದು, ಕಾಸ್ಟಿಂಗ್ ಬಗ್ಗೆ. ನಂದು ಕಾಸ್ಟಿಂಗ್ ಆಗಿದ್ದು ಒಬ್ರು ನನ್ನ ಸೀನಿಯರ್ ಇದ್ರು ಕಾಲೇಜಲ್ಲಿ. ಸೊ ಹಿ ವರ್ಕ್ಸ್ ಇನ್ ಕಲರ್ಸ್. ಸೊ ಕಲರ್ಸ್ ಅಂದ್ರೆ ಅಸೋಸಿಯೇಟ್ ಆಗಿದ್ರಲ್ವಾ ಪರಮ್ ಸರ್ ಮತ್ತೆ ಚಿತ್ರಶ್ರೀ ಮ್ಯಾಮ್. ಸೊ ಅವರು ರೆಫರ್ ಮಾಡಿದ್ರಂತೆ. ಅಂದ್ರೆ ನೋ ಆಕ್ಟರ್, ಐ ವಾಸ್ ಆಲ್ರೆಡಿ ಇನ್ ಟು ಥಿಯೇಟರ್ಸ್, ಫುಲ್ ಟೈಮ್ ಥಿಯೇಟರ್ ಆಕ್ಟಿಂಗ್ ಮಾಡ್ಬೇಕು ಅಂತ ಬಂದಿದ್ದಾಗ. ಸೊ ನಾನು ಕಲರ್ಸ್ ಆಲ್ರೆಡಿ ಒಂದ್ಸಲ ಕಳ್ಸಿದ್ದೆ ನನ್ನ ಪ್ರೊಫೈಲ್. ಸೊ ದೆನ್ ಹಿ ಫೌಂಡ್ ಮೈ ಪ್ರೊಫೈಲ್. ಹಿ ಥಾಟ್ ನಾನು ಇಂಟ್ರೆಸ್ಟೆಡ್ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದಷ್ಟು ಪ್ರೊಫೈಲ್ ಗಳನ್ನ ಕಳ್ಸಿದ್ದಾರೆ ಮಹತಿ ರೋಲ್ಗೆ ಅಂತ. ಸೊ ಮ್ಯಾಮ್ ನೋಡಿ, ಐ ಥಿಂಕ್ ಮ್ಯಾಮ್ ಎಲ್ಲ ಸರ್ ಇಬ್ರು ಸೇರಿ ಸೆಲೆಕ್ಟ್ ಮಾಡಿದ್ದಾರೆ. ಫೋಟೋಸ್ ನೋಡಿ ದೇ ಫೆಲ್ಟ್ ಓಕೆ, ಇವ್ರು ಮಾಡ್ಬೋದು ಅಂತ ಅನ್ಸಿ ಕರೆದ್ರು ಆಫೀಸ್ಗೆ.
ಸೊ ಪರಮ್ ಸರ್ ರೀಸೆಂಟ್ ಆಗಿ ಶೇರ್ ಮಾಡ್ಕೊಂಡಿದ್ರು ಅವ್ರ ಬಾಯಿನ ಕೇಳೋದಕ್ಕೆ ಸಖತ್ ಮಜವಾಗಿರುತ್ತೆ ಇದು. ಕೆಳಗಡೆ ವಾಸ್ ವೇಟಿಂಗ್, ಅಂದ್ರೆ ನಮ್ಮ ಕೋ ಡೈರೆಕ್ಟರ್ ಫೋನ್ ಪಿಕ್ ಮಾಡ್ತಾ ಇರ್ಲಿಲ್ಲ, ಎಲ್ಲಿ ಬರ್ಬೇಕು ಅಂತ ನಂಗೆ ಗೊತ್ತಿರ್ಲಿಲ್ಲ. ಸೊ ಐ ವಾಸ್ ವೇಟಿಂಗ್. ಪರಮ್ ಸರ್ ಮೇಲಿಂದ ನನ್ನ ನೋಡಿದಾರಂತೆ, ನನಗೆ ಗೊತ್ತಿಲ್ಲ ನೋಡಿದಾರೆ ಅಂತ. ನೋಡ್ಬಿಟ್ಟು ಅಲ್ಲಿ ಫಿಕ್ಸ್ ಆಗಿದ್ದಾರೆ ಅವರು, ಓಕೆ ಈ ಹುಡುಗಿನೇ ಮಾಹಿತಿ ಮಾಡ್ಬೇಕು, ಆಕ್ಟಿಂಗ್ ಬರ್ಲಿ ಇಲ್ಲ ನೋಡೋದಕ್ಕೆ ಐ ರಿಸಂಬಲ್ ಅವ್ರ ಕ್ಯಾರೆಕ್ಟರ್ ಪಿಕ್ಚರೈಸೇಷನ್ ಅಲ್ವಾ, ಮಾಹಿತಿ ಅಂದ್ರೆ ಹಿಂಗಿರ್ಬೇಕು ಅಂತ. ಸೊ ಈ ಹುಡುಗಿನ ಮಾಡ್ಬೇಕು ಅಂತ ಫಿಕ್ಸ್ ಆದ್ರಂತೆ ಅವರು. ಸೊ ದೆನ್ ಮೇಲ್ ನೋಡ್ರೆ ಕರೆದ್ರು, ಹಿಂಗೆ ಇಲ್ಲೇ ಆಫೀಸ್ ಬನ್ನಿ ಅಂತ ಅಂದ್ಬಿಟ್ಟು ಒಳಗಡೆ ಹೋದ್ರೆ ಅವ್ರು ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ ನಾನೇನ್ ಮಾಡ್ಬೇಕು ಅಂತ. ಬಟ್ ಆಬ್ವಿಯಸ್ಲಿ ನನಗೆ ಹೇಳಿಲ್ಲ ಅದನ್ನ, ಇಲ್ಲ ಆಡಿಷನ್ ಕೊಡ್ಬೇಕು ನೀವು ಅಂತೆಲ್ಲ ಹೇಳಿದ್ರು. ಆಡಿಷನ್ ಕೊಟ್ಟೆ, ಥ್ಯಾಂಕ್ಸ್ ಬಿ ಟು ಗಾಡ್, ಅವ್ರಿಗೆ ಅದನ್ನು ಇಷ್ಟ ಆಯ್ತು, ಆಡಿಷನ್ ಇಷ್ಟ ಆಯ್ತು ಅವ್ರಿಗೆ. ಸೊ ದೆನ್ ದಟ್ಸ್ ಹೌ ನನ್ ಕಾಸ್ಟಿಂಗ್ ಆಗಿತ್ತು. ಕಮಿಂಗ್ ಟು ಅಣ್ಣನ್ ಜೊತೆ ಹೇಗಿತ್ತು ವರ್ಕ್ ಮಾಡಿದ್ದು ಅನ್ನೋದಾದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನನ್ನ ಫಸ್ಟ್ ಸೀನ್ ಅಂದ್ರೆ ನನ್ನ ಫಸ್ಟ್ ಕ್ಯಾಮ್ರಾ ಎನ್ಕೌಂಟರ್ ಆಗಿದೆ ಅಣ್ಣನ್ ಜೊತೆ. ಸೊ ಗ್ರೇಟ್. ಕೋಟಿ ಅದು ಫಸ್ಟ್ ಶಾಟ್ ನಂದು. ಇಟ್ ವಾಸ್ ವೆರಿ, ಇವನು ಹೇಳಿದಂಗೆ ಅಣ್ಣ ಇಸ್ ವೆರಿ ವೆಲ್ಕಮಿಂಗ್. ಅವ್ರೊಂದ್ ಬ್ರಾಡ್ ಸ್ಮೈಲ್ ಇದೆ ಒಂದು. ಆದ್ರೂ ಈ ಟಗರು ಸಿನಿಮಾ ಇವೆಲ್ಲ ನೋಡಿ ಡಾಲಿವುಡ್ ಕಂಡ್ರೆ ಭಯ ಆಗಿರ್ಲಿಲ್ಲ. ಅದೇ ಹೇಳಿದಂಗೆ ಫಸ್ಟ್ ವರ್ಕ್ಶಾಪ್ ಬಂದಾಗ ನಾನು ಆಪೋಸಿಟ್ ಕುತ್ಕೊಂಡು ಡೂಯಿಂಗ್ ರೀಡಿಂಗ್ ಮಾಡ್ಬೇಕಾದ್ರೆ ಅವ್ರು ಒಂದೊಂದು ಡೈಲಾಗ್ ಹೇಳ್ಬೇಕಾದ್ರೆ ನನಗೆ ಗೂಸ್ ಬಂಪ್ಸ್ ಬರ್ತಾ ಇತ್ತು. ನಾನು ಅದನ್ನ ಅಣ್ಣನ ಹತ್ರನೂ ಶೇರ್ ಮಾಡ್ಕೊಂಡಿದ್ದೆ. ಸೊ ಅವ್ರ ಅದನ್ನ ಡೈಲಾಗ್ ಹೇಳ್ತಾ ಇರ್ಬೇಕಂದ್ರೆ ಅಷ್ಟು ಪವರ್ ಇತ್ತು ಅಂದ್ರೆ ಡೈಲಾಗ್ಸ್ ಅಲ್ಲಿ. ಹಾಗಾದ್ರೆ ಅವತ್ತು ಒಂದೇ ದಿನ ಅನ್ಸಿದ್ದು ಅನ್ಸುತ್ತೆ. ಇವನ್ ಆಫ್ಟರ್ ದಟ್ ಚೆನ್ನಾಗಿ ಮಾತಾಡಿದ್ರು ಅನ್ಸುತ್ತೆ ಎಲ್ಲ. ಸೊ ನಾವೆಲ್ಲ ಫಸ್ಟ್ ಸರ್ ಅಂತ ಹೇಳ್ತೀವಿ, ಧನಂಜಯ್ ಸರ್ ಅಂತ. 2 ದಿನ ಆದ್ಮೇಲೆ ನಮ್ಗೆ ಚಕಿಟ್ ಇವ್ರ ಅಣ್ಣ. ಅದೊಂದು ವೈಬ್ ಅವರೇ ಕೊಟ್ಟಿದ್ದು. ಆ ಬಾಂಡ್ ಏನಿದೆ ಅಲ್ಲ ಅವರೇ ಫಸ್ಟ್ ಇದನ್ನ ಶೇರ್ ಮಾಡಿದ್ದು. ಫಸ್ಟ್ ಸ್ಟೆಪ್ ಅವರೇ ತಗೊಂಡಿದ್ದು ಅಂತಾನೆ ಹೇಳ್ಬೋದು. ಸೊ ಇಟ್ ವಾಸ್ ಅಮೇಜಿಂಗ್. ಅವ್ರ ಜೊತೆ ವರ್ಕ್ ಮಾಡಿ ಸಖತ್ ಖುಷಿ ಆಯ್ತು. ಎಷ್ಟೊಂದು ಕಲಿಬಹುದು ಅಣ್ಣನ ಹತ್ರ. ಹೌದು. ಅಂಡ್ ಈ ನಿಮ್ 3 ಜನಕ್ಕೆ ಹೆಂಗೆ ಅದೃಷ್ಟ ಅಥವಾ ಸಿನಿಮಾದಲ್ಲಿ ಹೆಂಗೆ ಅಂದ್ರೆ, ಪರಮ್ ಸರ್ ಇಷ್ಟವರೆಗೂ ಬಿಗ್ ಬಾಸ್ ನ ಡೈರೆಕ್ಟ್ ಮಾಡ್ಕೊಂಡು ಅಥವಾ ಬೇರೆ ಬೇರೆ ಸೀರಿಯಲ್ಸ್ ಅದು ಇದು ಮಾಡಿಸ್ತಿದ್ರು, ಕಲರ್ಸ್ ಕನ್ನಡದಲ್ಲಿ ಇದ್ರು. 3 ಜನಕ್ಕೆ ಬಿಗ್ ಬಾಸ್ ಹೋಗ್ದರೆ ದೊಡ್ಡ ಸಿನಿಮಾ ಪರದೆಗೆ ಕರ್ಕೊಂಡ್ ಬಂದಿದ್ದಾರೆ. ಎಷ್ಟು ಖುಷಿ ಇದೆ ನಿಮ್ಗೆ ಪರಮ್ ಸರ್ ಜೊತೆ ಫಸ್ಟ್ ಡೆಬ್ಯೂ ಅವ್ರದ್ದು ಕೂಡ? ತುಂಬಾನೇ. ಐ ಮೀನ್ ಒಬ್ಬ ಸ್ಟ್ರಗ್ಲಿಂಗ್ ಆಕ್ಟರ್ಗೆ ಇಂಥ ಒಂದು ದೊಡ್ಡ ಪ್ಲಾಟ್ಫಾರ್ಮ್, ನನ್ಗೆ ಯಾವಾಗ್ಲೂ ಒಂದು ಗುರಿ ಇತ್ತು. ಲೈಕ್ ಇದರ್ ಒಬ್ಬ ಪ್ರಾಮಿಸಿಂಗ್ ಡೈರೆಕ್ಟರ್ ಇಲ್ದೆ ಹೋದ್ರೆ ಒಂದು ವೆರಿ ಟ್ಯಾಲೆಂಟೆಡ್ ಆಕ್ಟರ್ ಜೊತೆ ಮಾಡ್ಬೇಕು ಅಂತ. ಬಟ್ ನಂಗೆ ಈ ಸಿನಿಮಾದಲ್ಲಿ 2 ಸಿಕ್ತು. ಸೊ ಇಟ್ಸ್ ಲೈಕ್ ನಂಗೆ ಬಂಪರ್ ಲಾಟ್ರಿ ತರ. ಸೊ ಐ ವಾಸ್ ವೆರಿ ಹ್ಯಾಪಿ. ಕೋಟಿ ಸಿಕ್ತಂಗೆ. ಸೊ ಕೋಟಿ ಆಲ್ರೆಡಿ ಸಿಕ್ಕಿದಷ್ಟು ಖುಷಿ ಆಗ್ತಿದೆ ನೀವು ಹೇಳ್ದಂಗೆ. ಅಂಡ್ ತುಂಬಾನೇ ಒಂದು ಅಮೇಸಿಂಗ್ ಟೀಮ್ ಗೊತ್ತಾ. ಕಾಸ್ಟಿಂಗ್ ಆಗ್ಲಿ ಅಥವಾ ಯಾರ್ಯಾರು ಲೈಕ್ ಎವ್ರಿ ಟೆಕ್ನಿಷಿಯನ್ ಪ್ರತಿಯೊಬ್ರು ತುಂಬಾನೇ ಟ್ಯಾಲೆಂಟೆಡ್ ಆಗಿದ್ದಾರೆ, ಪ್ಯಾಷನೆಟ್ ಆಗಿದ್ದಾರೆ. ಆ ಪ್ಯಾಷನ್ ಸಿನಿಮಾದಲ್ಲಿ ಕಾಣುತ್ತೆ. ಸೊ ನಂಗೆ ತುಂಬಾನೇ ಜಾಸ್ತಿ ಖುಷಿ ಇದೆ. ಅಂಡ್ ಪರಮ್ ಸರ್ ಇಸ್ ಎಕ್ಸ್ಟ್ರಾರ್ಡಿನರಿ ಡೈರೆಕ್ಟರ್. ಯಾಕಂದ್ರೆ ಅವ್ರದ್ದು ಒಂದು ಮ್ಯಾಡ್ ಪ್ಯಾಷನ್ ಇದೆ ಅಲ್ವಾ. ಅವ್ರು ಬಿಟ್ರೆ ಬೆಳಗ್ಗೆ ರಾತ್ರಿ ಅವ್ರಿಗೇನು ಗೊತ್ತೇ ಆಗಲ್ಲ. ಕೆಲ್ಸನೇ 24 hours ಕೆಲಸ ಮಾಡ್ತಿರ್ತಾರೆ ಸರ್. ಅವ್ರು ನೋಡ್ಬಿಟ್ಟು ನಮ್ಗೆ ಎನರ್ಜಿ ಸಿಗುತ್ತೆ. 100%. ಅಂದ್ರೆ ಇಲ್ಲ ಅವರು ಮಲ್ಗಲ್ಲ, ಬೇರೆಯವ್ರನ್ನ ಮಲ್ಗೋಕ್ಕೂ ಬಿಡಲ್ಲ. ವೆರಿ ಹಾರ್ಡ್ ವರ್ಕಿಂಗ್, ವೆರಿ ವೆರಿ ಇನ್ಸ್ಪೈರಿಂಗ್, ವೆರಿ ಹಾರ್ಡ್ ವರ್ಕಿಂಗ್. ತುಂಬಾ ಖುಷಿ ಇದೆ ಸರ್ ಜೊತೆ ನಾನು ಈ ಒಂದು ಚಿತ್ರ ಮಾಡಿರೋದು. ನಿಮ್ಗೆ ಏನ್ ಅನ್ನಿಸ್ತು ಪರಮ್ ಸರ್ ಜೊತೆ ವರ್ಕ್ ಮಾಡಿದ್ದು? ಇಲ್ಲ, ನನಗೆ ನಿಜವಾಗ್ಲೂ ತುಂಬಾ ಲಕ್ಕಿ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಇದು ಒಂದ್ ಸಿನಿಮಾ ಮಾಡಿದ್ವಿ, ಬಟ್ ಇದ್ರಲ್ಲಿ ಪಾತ್ರ ಒಂದು ಸಣ್ಣ ಪಾತ್ರ ಆಗಿದ್ರು ಒಂದು ಒಳ್ಳೆ ಟೀಮ್ ಜೊತೆ ನನಗೆ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ತು. ಪರಮ್ ಸರ್ ಅವ್ರ ಟೀಮ್ ನಾವೇನು ಜೊತೆ ವರ್ಕ್ ಮಾಡಿದಾಗ ಆ ಟೀಮ್ ಎಷ್ಟು ಚೆನ್ನಾಗಿ ಹೆಸರು ಕಟ್ಟಿದ್ದಾರೆ ಅಂತಂದ್ರೆ, ಅಲ್ಲಿರೋ ಪ್ರತಿಯೊಬ್ರು ಆಗಿರ್ಬೋದು, ನಮ್ಮ ಹರ್ಷಿತ್ ಅವ್ರು ಇದ್ದಾರೆ, ಅವ್ರಿಗೆ ಪ್ರತಿಯೊಬ್ರು ಆ ಟೀಮ್ ಅಲ್ಲಿರೋ ಪ್ರತಿಯೊಬ್ರು ಅಂದ್ರೆ ಅವ್ರಿಗೆ ಒಂದೊಂದು ಕೆಲಸ ಅಂತ ಕ್ಲೀನ್ ಆಗಿ ಡಿವೈಡ್ ಮಾಡಿ ಅದು ಎಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. ಅಂದ್ರೆ ಅದು ಆರ್ಗನೈಸ್, ನಾವು ಶೂಟಿಂಗ್ ಸೆಟ್ ಅಲ್ಲಿ ಇದ್ದಾಗ ಒಂಥರ ನಮಗೆ ಗೊತ್ತಾಗ್ತಿತ್ತು ಅದು ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ಎಲ್ರು ಅವ್ರ ಕೆಲಸ ಕರೆಕ್ಟ್ ಆಗಿ ಹೋಗ್ತಾ ಇರುತ್ತೆ. ಒಂಥರ ಒಂದೇ ಫ್ಲೋರ್ ಟೀಮ್ ಟೈಮಿಂಗ್ಸ್ ಹೋಗ್ತಾ ಇರುತ್ತಲ್ವಾ, ಒಂಥರ ಬೇರೆ ತರ ಫೀಲಿಂಗ್ ಇತ್ತು ಒಂಥರ ಸೆಟ್ ಅಲ್ಲಿ. ಆಮೇಲೆ ಪರಮ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸಖತ್ ಇನ್ವಾಲ್ವ್ಮೆಂಟ್. ಅವ್ರು ಹೇಳಿದಾಗೆ ನಾನು ಇವ್ಳು ಒಂದ್ಸರಿ ಮಾತಾಡ್ತಾ ಇದ್ವಿ ಅಲ್ಲಿ, ಸರಿಗೆ ಹೇಳಿದ್ವಿ ಸರ್ ನೀವೇನ್ ಸರ್ ಇನ್ವಾಲ್ವ್ಮೆಂಟ್ ಆದ್ರೆ ಫುಲ್ ನಾವು ಅಕ್ಕಪಕ್ಕ ಇರೋದೇ ಗೊತ್ತಾಗಲ್ಲ ಅಂತ. ಮಾನಿಟರ್ ನೋಡ್ತಿರ್ಬೇಕಾದ್ರೆ ಫುಲ್ ಕಾನ್ಸಂಟ್ರೇಷನ್ ನೋಡ್ತಾರೆ. ಆಮೇಲೆ ಮಾನಿಟರ್ ಇಂದ ಬಂದು ಏನಾದ್ರು ಚೇಂಜಸ್ ಹೇಳಿತ್ತು ಅಂದ್ರೆ ಅವಾಗ ಅಷ್ಟೇ ಬಂದು ತುಂಬಾ ಕಾನ್ಸಂಟ್ರೇಟ್, ಅಂದ್ರೆ
ಫೋಕಸ್ ಮಾಡಿ ನಮಗೆ ಹೇಳ್ತಾರೆ. ಅವಾಗ ಸ್ವಲ್ಪ ನರ್ವಸ್ ಆಗ್ತಿತ್ತು ಸ್ಟಾರ್ಟಿಂಗ್, ಆಮೇಲೆ ಬರ್ತಾ ಸೆಟ್ ಆಯ್ತು. ಓಕೆ ಸರ್ ಈ ತರ ಹೇಳ್ತಾರೆ ಅಂತ. ಸರ್ ನಮ್ ಮೊನ್ನೆ ಕಲರ್ಸ್ ಅಲ್ಲಿ ಕೂಡ ಪ್ರೋಗ್ರಾಮ್ ನಡೀತು. ನಾನ್ ಸರಿಗೆ ಹೇಳ್ತಾ ಇದ್ದೆ, ಅಂದ್ರೆ ನಾವೊಂದಿಷ್ಟು ಸಣ್ಣ ಪುತ್ರ ಸಿನಿಮಾ, ಒಂದ್ 5-6 ಸಿನಿಮಾ ಮಾಡಿ ಕಲರ್ಸ್ ಕನ್ನಡ ವೇದಿಕೆಯಲ್ಲಿ ಫ್ರಂಟ್ ರೋಲ್ ಕೂತ್ಕೊಳ್ಳೋದಾಗಿರ್ಬೋದು, ಅಥವಾ ಅಲ್ಲಿ ಒಂದು ಪರ್ಫಾರ್ಮ್ ಮಾಡೋ ಒಂದು ಅವಕಾಶ ಆಗಿರ್ಬೋದು ಸಿಗೋದಕ್ಕೆ ಮೇ ಬಿ ಒಂದು 5-6 ವರ್ಷ ಆಗ್ತಿತ್ತು ನಾವು. ಆ ಗ್ಯಾಪ್ ನ ಕಟ್ ಡೌನ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸರ್ ಅಂತ ಹೇಳ್ತಾ ಇದೆ. ಸೊ ಥ್ಯಾಂಕ್ ಯು ಸರ್, ನಿಜವಾಗ್ಲು ಮನೆಗೆ ತಲುಪಿಸ್ಬಿಟ್ರೆ ನಮ್ಮ ಸರ್ ಅಂತ. ಆಮೇಲೆ ಯಾವಾಗ್ಲೂ ಸಪೋರ್ಟಿವ್ ಆಗಿದ್ದಾರೆ, ಯಾವಾಗ್ಲೂ ಹೇಳ್ತಾ ಇರ್ತಾರೆ ಒಂದಿಷ್ಟು ಒಳ್ಳೆ ಸಿನಿಮಾಗಳನ್ನ ನೆಕ್ಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ಸ್ಕ್ರಿಪ್ಟ್ ಬಗ್ಗೆ ನೋಡ್ಕೊ. ಆಮೇಲೆ ನನಗೆ ತುಂಬಾ ಬೈತಾ ಇರ್ತಾರೆ, ನೀನ್ ಬುಕ್ಸ್ ಓದೋದ್ ಕಲಿ ಮರೆ ಅಂತ. ನಾನ್ ಬುಕ್ಸ್ ಓದೋದೇ ಇಲ್ಲ ಸರ್, ಅಂದ್ರೆ ಒಂದ್ ಸ್ವಲ್ಪ ಓದು ಬುಕ್ಸ್, ಅಂದ್ರೆ ಬುಕ್ಸ್ ಓದ್ರೆ ಒಂದು ನಿನಗೆ ಒಂದು ಜಡ್ಜ್ಮೆಂಟ್ ಸಿಗುತ್ತೆ ಅನ್ನೋದು ಒಂದು ತುಂಬಾ ಹೇಳ್ತಾ ಇರ್ತಾರೆ. ಆರ್ಟಿಸ್ಟ್ ಆದವರು ಹೇಳಿರಲ್ಲ, ಡೋಂಟ್ ವರಿ, ಇವರಿಬ್ರು ಯೋಚನೆ ಮಾಡಿದ್ರಲ್ಲ, ನಿಮ್ಗೆ ಹೇಳಿದಾರಾ? ಇಲ್ಲ ನನ್ಗೆ ಜಡ್ಜ್ಮೆಂಟ್ ಇರುತ್ತೆ ಅಂತ ಗೊತ್ತಿಲ್ಲ. ಓಕೆ, ಯಾಕಂದ್ರೆ ಅವ್ರು ಡಿಸೈಡ್ ಆಗಿರ್ತಾರೆ ಏನ್ ಮಾಡಿದ್ರು ನಾವೇ ಸರಿ ಅಂತ. ಅದೇ 99% ಹಂಗೆ ಇರ್ತಾರೆ, 1% ಚೇಂಜಸ್ ಇವ್ರ ತರ ಇರ್ಬೋದು. ನಿಮ್ಗೆ ಲೀನಿಯನ್ಸ್ ಕೊಟ್ಟಿದ್ದೀನಿ. ಓಕೆ, ಸೊ ಸರ್ ಅದೇ ಹೇಳಿದ್ರು ನನಗೆ, ಅಂದ್ರೆ ಪ್ರತಿ ಟೈಮ್ ಎಲ್ಲ ಟೈಮ್ ಒಂದಿಷ್ಟು ಟಿಪ್ಸ್ ಗಳು ಕೊಡ್ತಾ ಇರ್ತಾರೆ. ಆಮೇಲೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನ ಇಡೀ ಪ್ರೊಡಕ್ಷನ್ ಟೀಮ್ ಅವರು. ಸರ್ ನನಗೆ ನಾನು ಹೋದ್ಸರಿ ಹೇಳಿದೆ, ಅಂದ್ರೆ ಸಿನಿಮಾ ಎಲ್ಲ ಮುಗೀತು, ಪ್ರಮೋಷನ್ಸ್ ಇನ್ನೇನು ಸ್ಟಾರ್ಟ್ ಮಾಡ್ಬೇಕು ಅಂದಾಗ ಎಲ್ರಿಗೂ ಒಂದ್ಸರಿ ಕಾಲ್ ಮಾಡಿದ್ರು ಸರ್. ನನಗೂ ಕಾಲ್ ಮಾಡಿ ಹೇಳಿದ್ರು, ಪೃಥ್ವಿ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ, ಪ್ರಮೋಷನ್ಸ್ ಅಷ್ಟೇ ಚೆನ್ನಾಗಿ ಮಾಡೋಣ, ನಿಮ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದೀವಲ್ಲ ಅಂತ. ನಾನೇನ್ ಸರ್ ಚೆನ್ನಾಗಲ್ಲ, ತುಂಬಾ ಲಕ್ಸುರಿಯಸ್ ಆಗಿ ನೋಡ್ಕೊಂಡಿದ್ದೀರಾ ನಮ್ಮನ್ನ ಅಂತ. ಸೊ ಇಡೀ ಟೀಮ್, ಇಡೀ ಕೋಟಿ ಟೀಮ್ ಅಂದ್ರೆ ಒಂದು ಒಳ್ಳೆ ಜರ್ನಿ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಆಮೇಲೆ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ನನಗೆ. ಬೇಜಾರಾಗಿ ನಮ್ಮ ಧನಂಜಯ ಅಣ್ಣ ಆಗಿರ್ಬೋದು, ಆನಂದ್ ಸ್ಥಾನದಲ್ಲಿದ್ದಾರೆ. ತಾರಮ್ಮ ಅವರು, ಅಂದ್ರೆ ಅವರಂತೂ ನಮ್ ತಾರಮ್ಮ ಬಗ್ಗೆ, ಹೌದು ತಾರಮ್ಮ ಅವ್ರ ಬಗ್ಗೆ ಅಂದ್ರೆ ನಾವ್ ಆಲ್ಮೋಸ್ಟ್ 90% ನಮ್ ತಾರಮ್ಮ ಅವ್ರ ಕ್ಯಾರವಾನ್ ಅಲ್ಲಿ ಇರ್ತಿದ್ವಿ ಅನ್ಸುತ್ತೆ, ಸೆಟ್ ಅಲ್ಲಿ ಇದ್ದಾಗ. ಕಟ್ ಅಂದ್ಮೇಲೆ ತಾರಮ್ಮ ಅವ್ರ ಕ್ಯಾರವಾನ್ ಅಲ್ಲಿ ಇರ್ತಿದ್ವಿ ನಾವು, ಹಂಗೆ ಜೊತೆಗೆ ಊಟ ಮಾಡ್ತಿದ್ರು. ಅಮ್ಮ ಇನ್ಫ್ಯಾಕ್ಟ್ ನಮಗೆ ಕೈ ತುತ್ತು ಕೂಡ ತಿನ್ಸಿದ್ದಾರೆ. ಸೀರಿಯಸ್ಲಿ ನಾವೆಲ್ಲ 4 ಜನ ಜೊತೆಗೆ ಕೂರ್ತಿದ್ವಿ. ನೋಡಿ ಸೊಸೆಗೆ ಬೇಜಾರಾಗ್ತಿದೆ ಅನ್ಸುತ್ತೆ. ಅಲ್ಲ ನಮ್ ಕಾಂಬಿನೇಷನ್ ಇರ್ಲಿಲ್ಲ ತಾರಮ್ಮ ಜೊತೆ. ಪಾರ್ಟ್ 2 ಅಲ್ಲಿ ಐತಿ ಸರ್. ಓಕೆ, ಅದು ನಮ್ಗೆ ಅಂದ್ರೆ 2 ಕೋಟಿ. ಇವ್ರು ಚೆನ್ನಾಗಿ ಹೇಳಿದ್ರು 2 ಕೋಟಿ. ಕೋಟಿ 2 ನಾವಲ್ಲ 2 ಕೋಟಿ ಅಂತ ಹೇಳ್ಬೋದು. ಚೆನ್ನಾಗಿದೆ ಅದಂದ್ರೆ ಥಿಯೇಟರ್ ಅಲ್ಲಿ ಸ್ವಲ್ಪ ಫಾಸ್ಟ್. ಏನೋ ಜಡ್ಜ್ಮೆಂಟ್ ಹೇಳಿದ್ರಲ್ಲ ನೀವು, ಅದು ಒಪ್ಕೊಂಡ್ರಿ ಈಗ. ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ನಮಗೆ ಒಳ್ಳೆ ಫ್ಯಾಮಿಲಿ ಸಿಕ್ತು. ಇನ್ಫ್ಯಾಕ್ಟ್ ಪರಮ್ ಸರ್ ಆಗಿರ್ಬೋದು, ಚಿತ್ರಶ್ರೀ ಮ್ಯಾಮ್ ಆಗಿರ್ಬೋದು, ನಮ್ ಹೀರೋಯಿನ್ ಅವರ್ ಆಗಿರ್ಬೋದು, ಅಭಿಷೇಕ್ ಅಂತ ಮಾಡಿದಾರೆ ಅವರು, ಇಡೀ ಟೀಮ್, ಇಡೀ ಕೋಟಿ ಟೀಮ್. ಅಂದ್ರೆ ನಮಗೆ ನಾನು ದಾವಣಗೆರೆ ಬೇಸಿಕ್ಲಿ, ನಾನು ಬೆಂಗಳೂರಿಗೆ ಸಿನಿಮಾ ಕೆಲಸ ಇದ್ದಾಗ ಮಾತ್ರ ನಾನು ಬೆಂಗಳೂರಿಗೆ ಬರ್ತೀನಿ, ಸಿನಿಮಾ ಕೆಲಸ ಮುಗಿಸ್ತೀನಿ, ಮತ್ತೆ ನಾನು ಊರಿಗೆ ಹೋಗ್ತೀನಿ ವಾಪಸ್ಸು. ಸೊ ನಾನು ಬೆಂಗಳೂರಲ್ಲಿ ಇದ್ದಾಗ, ಬ್ಯಾಂಗ್ಳೂರಲ್ಲಿ ಇಲ್ಲ ಈಗ ಸದ್ಯಕ್ಕೆ. ಇಲ್ಲ ಸರ್, ಅಂದ್ರೆ ಇಲ್ಲೊಂದು ರೆಂಟ್ ಅಲ್ಲಿ ಇರ್ತೀನಿ. ಇವಾಗ ಈ ಇಂಟರ್ವ್ಯೂಗೂ ಒಂದ್ ಪಾಪ ದಾವಣಗೆರೆಯಿಂದ ಬರ್ತಿರೋದು. ಅದು ಊರ್ ಬಿಟ್ಟು ಬರಕ್ ಮನ್ಸು ಹೋಗ್ತಾ ಇಲ್ಲ ಅಷ್ಟೇ. ಬಟ್ ಖಂಡಿತ ಇಲ್ಲ, ಒಂದ್ ಸ್ವಲ್ಪ ನನ್ನ ಸ್ಟಡೀಸ್ ಮುಗಿದ್ಮೇಲೆ ಖಂಡಿತ ಬರೋದು. ಓಕೆ, ಈಗ ಏನ್ ಸ್ಟಡಿ ಮಾಡ್ತಾ ಇದ್ದೀರಾ? ಫೈನಲ್ ಇಯರ್ BBA ಮಾಡ್ತಾ ಇದ್ದೀನಿ. ಓ ಸೂಪರ್. ಓಕೆ, RG ಕಾಲೇಜ್ ಅಂತ ದಾವಣಗೆರೆ. ಮುಗಿಸ್ಕೊಂಡು ಕರೆಕ್ಟ್ ಆಗಿ ಅದೇ ಜೊತೆ ಮುಗಿಸ್ಕೊಂಡು ಚೆನ್ನಾಗಿ ಹೇಳ್ತಿದೆ. ಅಂದ್ರೆ ನನಗೆ ಇಲ್ಲಿ ಬೆಂಗಳೂರಲ್ಲಿ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ತು. ನಾನು ಏನೇ ಇತ್ತು ಅಂದ್ರೆ ನಾನು ಕಾಲ್ ಮಾಡಿ ನಂದು ಏನೇ ಪ್ರಾಬ್ಲಮ್ಸ್ ಇದ್ದು ಅಥವಾ ಸಪೋರ್ಟ್ ಇದ್ರು, ಅಂದ್ರೆ ಸಜೆಷನ್ಸ್ ಇತ್ತು, ಕೇಳೋಂತ ಒಂದು ಫ್ಯಾಮಿಲಿ ಸಿಕ್ತು ಅಂತ ಹೇಳ್ಬೋದು. ಸೂಪರ್. ನೀವು ಬೇಸಿಕಲಿ ನೀವು ಯಾವ ತರ ಥಿಯೇಟ್ರಿಕಲ್ ಬ್ಯಾಕ್ ಗ್ರೌಂಡ್ ಬಂದಿದ್ದ ಅಥವಾ ಮಾಡ್ಲಿಂಗ್ ಇಂದ ಬಂದಿರ? ಸರ್ ನಾನು ಕಾಲೇಜಲ್ಲಿ ಇದ್ದಾಗ ಬೇಸಿಕಲಿ ನಾನು ಆಲ್ರೌಂಡರ್ ಆಗಿದ್ದೆ. ನಾನು ಸ್ಟಡೀಸ್ ಅಲ್ಲಿ ಇದ್ದೆ, ಸ್ಪೋರ್ಟ್ಸ್ ಅಲ್ಲಿ ಇದ್ದೆ, ಅಂಡ್ ಡಾನ್ಸ್ ಅಲ್ಲಿ ಇದ್ದೆ. ಸಿಂಗಿಂಗ್ ಒಂದ್ ಬಿಟ್ಬಿಟ್ಟು ಎಲ್ಲಾ ಮಾಡ್ತೀನಿ ನಾನು. ಇವಾಗ ಹೇಳಿದೆ ಅಂದ್ರೆ ನನ್ ಕೈಯಲ್ಲಿ ಹಾಡ್ಸ್ಬೇಡಿ, ನನ್ ಗೊತ್ತಿತ್ತು ಇದೆ ಅಲ್ವಾ. ನೆಕ್ಸ್ಟ್ ಟೈಮ್ ಇಂದ ಹೇಳಕ್ ಸ್ಟಾಪ್ ಮಾಡ್ತೀನಿ. ಕಾಲೇಜ್ಗಳಲ್ಲಿ ನಮ್ ಸ್ಕೂಲ್ ಕಾಲೇಜ್ಗಳಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಿದ್ರೆ ಈ ತರ ಕ್ಯಾರೆಕ್ಟರ್ಸ್, ಅಂದ್ರೆ ಫೀಮೇಲ್ಸ್ ಅಲ್ಲ ಮೇಲ್ಸ್, ನಮ್ಮ ಹುಡುಗರಲ್ಲಿ ಏನು ಈ ತರ ಎಲ್ಲದ್ರಲ್ಲೂ ನಂಬರ್ 1 ಇರಲ್ಲ, ಎಲ್ಲದಕ್ಕೂ ಬಯಸ್ಕೊತಿದ್ವಿ ನಾವು. ನಮಗೆ ಎಲ್ಲ ಗೊತ್ತು, ಬಟ್ ಯಾವ್ದ್ರಲ್ಲೂ ನಂಬರ್ 1 ಇಲ್ಲ, ಯಾವ್ದು ಒಂದೇ ಇಟ್ಟದ್ ಬರಲ್ಲ. ಅವ್ರು ಎಲ್ಲದ್ರಲ್ಲೂ ನಂಬರ್ 1 ಇರ್ತಿದ್ರು. ಸೊ ತುಂಬಾ ಬಯಸ್ಕೊಂಡಿದ್ದೀವಿ ಈ ತರ ಕ್ಯಾರೆಕ್ಟರ್ಸ್. ಓದೋದ್ರಲ್ಲಿ ಸ್ಟಡೀಸ್ ಅಲ್ಲಿ ಚೆನ್ನಾಗಿ ಓದ್ತಿದ್ದೆ. 99% ಅಲ್ಲ, ಬಟ್ ಐ ವಾಸ್ ಲೈಕ್ ಫೇಲ್ ಅಂತೂ ಆಗ್ತಿರ್ಲಿಲ್ಲ. ಒಂದು ಫಸ್ಟ್ ಕ್ಲಾಸ್ ಎಲ್ಲ ಬರ್ತಿದ್ದೆ. ಸೂಪರ್. ಓಕೆ, ಅದಾದ್ಮೇಲೆ ನಾನು
ಇಂಜಿನಿಯರಿಂಗ್ ಮಾಡಿದೆ. ಮಾಡ್ತಾನೆ ನಾನು ಮಾಡ್ಲಿಂಗು ಮಾಡ್ತಿದ್ದೆ ಆ ಟೈಮಲ್ಲಿ. ಅಂಡ್ ಐ ಹ್ಯಾವ್ ವರ್ಕ್ ಫಾರ್ ಪ್ರಸಾದ್ ಬಿದಪ್ಪ ಆಲ್ಸೋ. ಅವ್ರದ್ದು ಮಾಡ್ಲಿಂಗ್ ಏಜೆನ್ಸಿ ಇತ್ತು, ಅಲ್ಲೊಂದು 2 ವರ್ಷ ಕೆಲಸ ಮಾಡಿದೆ. ಬಟ್ ನಂಗೆ ಮಾಡ್ಲಿಂಗ್ ಅಲ್ಲಿ ಅಷ್ಟು ಏನು ಗ್ರೋತ್ ಸಿಗ್ತಿರ್ಲಿಲ್ಲ. ಅಂದ್ರೆ ಒಂದನೇ ಅದೇ ಬಟ್ಟೆ ಹಾಕೊಂಡು ಅದೇ ವಾಕ್ ಮಾಡೋದು ನಂಗೆ ಒಂಥರ ಮೊನಾಟನಸ್ ಆಗಿ ಬೋರಿಂಗ್ ಆಗ್ತು. ನನಗೆ ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು, ಬೆಳಿಬೇಕು, ಇನ್ನೂ ಹೆಚ್ಚು ಜನರು ರೀಚ್ ಆಗಬೇಕು ಅಂತೆಲ್ಲ ಒಂದು ಆಸೆ ಹುಟ್ಟಿ ಐ ವಾಸ್ ಲೈಕ್ ಓಕೆ ಶೋರ್. ನಾನು ಡ್ರಾಮಾನು ಸ್ಕೂಲಲ್ಲಿದ್ದಾಗ ಮಾಡ್ತಿದ್ದೆ ಅಲ್ವಾ, ಸೊ ಐ ವಾಸ್ ಲೈಕ್ ಓಕೆ ವೈ ನಾಟ್ ಮೂವೀಸ್ ಅಂತ ಅನಿಸಿ ಐ ಜಸ್ಟ್ ಗೇವ್ ಇಟ್ ಅ ಶಾರ್ಟ್. ನಾನು ಇಂಜಿನಿಯರಿಂಗ್ ಬಿಟ್ಟು ಈ ಒಂದು ಫೀಲ್ಡ್ ನಂದು ಓನ್ ಆಯ್ಕೆ ಆಗಿತ್ತು. ಸೊ ಮನೇಲಿ ಅಷ್ಟು ಸಪೋರ್ಟಿವ್ ಇರ್ಲಿಲ್ಲ ನಮ್ಮ ಅಪ್ಪ ಅಮ್ಮ. ಯಾಕೆ ಸುಮ್ನೆ ಅವ್ರಿಗೆ ಲೈಕ್ ಐ ಕಮ್ ಫ್ರಮ್ ಅ ವೆರಿ ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ. ಸೊ ಅವ್ರಿಗೆ ಓದಿ ಮಕ್ಳು ಮದ್ವೆ ಆಗಿ ಮಕ್ಳು ಮಾಡೋದು, ಸಾರಿ ಮಕ್ಳು ಫಸ್ಟ್ ಮಕ್ಳು ಮಾಡ್ಕೊಂಡು ಆರಾಮಾಗಿರಮ್ಮ, ಯಾಕೆ ನಿನ್ಗಿದಲ್ಲ ಅಂತ ಹೇಳ್ತಿದ್ರು. ಬಟ್ ನಾನ್ ಸ್ವಲ್ಪ ಹಠ ಮಾಡಿ ಇಲ್ಲ ನನ್ಗೆ ಇದೇ ಮಾಡ್ಬೇಕು ಅಂತ ನಂಗೆ ಅನ್ಸಿ ಬಂದಿದ್ರಿಂದ ನನ್ಗೆ ಆಕ್ಟಿಂಗ್ ಸ್ಕೂಲ್ಗೆ ಹೋಗಕ್ಕೆ ಅಲ್ಲ ಅಷ್ಟು ಫೈನಾನ್ಷಿಯಲಿ ನಂಗೆ ಅಷ್ಟು ಏಡ್ ಇರ್ಲಿಲ್ಲ. ನಾನ್ ಕೇಳಕ್ಕೂ ಒಂಥರ ಅಲ್ವಾ, ನಾನೇ ದಿಸ್ ಇಸ್ ಮೈ ಓನ್ ಡಿಸಿಷನ್. ಪ್ಲಸ್ ಸ್ವಲ್ಪ ಸ್ವಾಭಿಮಾನಿ. ಸೊ ನಾನು ಅಷ್ಟು ಆ ರೂಟ್ಗೆ ಹೋಗಕ್ ಆಗಿರ್ಲಿಲ್ಲ. ಅಂಡ್ ಈ ತರನೇ ಏನೇನು ಆಪರ್ಚುನಿಟಿ ಬರ್ತಿತ್ತು, ಶಾರ್ಟ್ ಫಿಲ್ಮ್ ಆಗ್ಲಿ, ಒಂದು ಫೀಚರ್ ಫಿಲ್ಮ್ ಆಗ್ಲಿ, ಆತರ ಮಾಡ್ಕೊಂಡೆ ನಾನು ಇಲ್ಲಿವರೆಗೂ ಬಂದಿದ್ದು. ಓಕೆ, ಅಟ್ಲೀಸ್ಟ್ 1 ವೀಕ್ ಆದ್ಮೇಲೆ ಸ್ನಾನ ಮಾಡಿದ್ರಾ? ನೋಡಿದ್ರ ನೀವು? ಅದನ್ನ ನೋಡಿ ಹೀರೋಯಿನ್ ಸ್ನಾನ ಮಾಡ್ಕೊಂಡು ಇಲ್ಲ, ಸುದೀಪ್ ಸರ್ ನೋಡಿಲ್ಲ. ಅಂದ್ರೆ ತುಂಬಾ ಖುಷಿ ಆಗ್ಬಿಡ್ತು ನಂಗೆ ಆ ಮೊಮೆಂಟ್. ನಾನು ಆಕ್ಟ್ರೆಸ್ ಮೋಕ್ಷ, ಕೋಟಿ ಹೀರೋಯಿನ್ ಎಲ್ಲ ಮರ್ತು ನಾನು ಮೋಕ್ಷ ಆಗಿದ್ದೆ. ಐ ಆಮ್ ಅ ವೆರಿ ಬಿಗ್ ಸುದೀಪ್ ಸರ್ ಫ್ಯಾನ್. ಸೊ ಅವತ್ ಫಸ್ಟ್ ಟೈಮ್ ಯಾವಾಗ್ಲೂ ಅವ್ರನ್ನ ಟಿವಿಲಿ ನೋಡಿ, ಚಿತ್ರಮಂದಿರದಲ್ಲಿ ನೋಡಿ ಆತರ ನೋಡಿದ್ದೆಲ್ಲ. ಫಸ್ಟ್ ಟೈಮ್ ಅವ್ರ ಮುಂದೆ ಬಂದಾಗ ನನ್ಗೇನೋ ಒಂಥರ ದೇವ್ರು ಬಂದಂಗ ಅನ್ಸ್ಬಿಟ್ಟು ನಂದೆಲ್ಲ ಕಾಮನ್ ಸೆನ್ಸ್ ಎಲ್ಲ ಮರ್ತು ನನಗೆ ಏನ್ ಕಾಮನ್ ಸೆನ್ಸ್ ಡಿಫರೆಂಟ್ ವರ್ಡ್ಸ್ಗಳು ಉಪಯೋಗಿಸ್ತಾ ಇದಾರೆ. ಪ್ಲೀಸ್ ಅದರಿಂದ ಇನ್ಸ್ಪೈರ್ ಆಗ್ಬೇಡಿ ಯಾರು. ಹೈಲೈಟ್ ಈಗ ಹೈಲೈಟ್. ಯಾ, ಬಟ್ ತುಂಬಾ ಜಾಸ್ತಿ ಖುಷಿ ಆಯ್ತು ನನ್ಗೆ ಅವತ್ತು. ನಾನು ಆಕ್ಚುಲಿ ಏನೇನೋ ಮಾತಾಡ್ಬೇಕಾಗಿತ್ತು ಸುದೀಪ್ ಸರ್ ಜೊತೆಗೆ. ಸರ್ ನಮ್ಮ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾನೇ ಖುಷಿ ಆಯ್ತು ಸರ್. ನಿಮ್ಮ ಏನೋ ವಿಶ್ವಾಸ, ಪ್ರೀತಿ, ಆಶೀರ್ವಾದ ನಮ್ ಇಡೀ ಕೋಟಿದ್ದು ತಂಡದ ಮೇಲೆ ಇರ್ಲಿ ಅಂತ ಏನೇನೋ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ ನನ್ನ ತಲೆಯಲ್ಲಿ. ಬಟ್ ಅವ್ರು ನೋಡಿದ ತಕ್ಷಣ ಐ ಸ್ವೇರ್ ಹೌದು, ನನ್ ಅಂದ್ರೆ ಅಕಸ್ಮಾತ್ ಸ್ಟೇಜ್ ಅಲ್ಲಿ ಕರೆದ್ರೆ ಇದೆಲ್ಲ ಹೇಳ್ಬೇಕು ಅಂತ ಎಲ್ಲ ಸ್ವಲ್ಪ ಬಟ್ ಸರ್ ನೋಡಿ ಐ ವಾಸ್ ಲೈಕ್ ಫ್ಯಾನ್ ಸ್ಟ್ರಕ್. ಬಟ್ ತುಂಬಾನೇ ಖುಷಿ ಆಯ್ತು ಯಾ ಸರ್ ಮೀಟ್ ಮಾಡಿ. ಈಗ ನೀವೊಂದು ಸಾಂಗ್ ಹೇಳಿದ್ರೆ ಚೆನ್ನಾಗಿರುತ್ತೆ. ಥಿಯೇಟರ್ ಬಂದಿರೋದ್ರಿಂದ ಗೊತ್ತಾಗುತ್ತೆ. ಸಾಂಗ್ ಹೇಳಿ, ಕೋಟಿದೆ ಹೇಳಿ. ರೆಕಾರ್ಡ್ ಮಾಡ್ರಪ್ಪ ಕರೆಕ್ಟ್ ಆಗಿ. ಹಾಡು ಹೇಳ್ತಾರೆ. ಬ್ಯಾಂಗ್ಳೂರ್ ವೆದರ್ ಅಥವಾ ನೀನೇನೇನೋ ತಿಂದ್ಬಿಟ್ಟು ಬ್ಲೇಮಿಂಗ್ ಬ್ಯಾಂಗ್ಳೂರ್ ವೆದರ್. ಆಕ್ಚುಲಿ ಬ್ಯಾಂಗ್ಳೂರ್ ಇದ್ದೇನೆ, ಸೊ ಬ್ಯಾಂಗ್ಳೂರ್ ಅಲ್ಲಿ ಇದ್ಮೇಲೆ ಅದು ವೇರಿಯೇಷನ್ಸ್ ಆಗ್ಲೇಬೇಕು. ಥ್ಯಾಂಕ್ಸ್ ಯು. ಇಟ್ಸ್ ಓಕೆ, ಇಟ್ಸ್ ಓಕೆ. ನಾನು ಕಾಯ್ತಾ ಇದ್ದೀನಿ ಈಗ. ಹರಿಶಿನ ಹಚ್ಚಿದ ಮೈಯ ಹರಸುವ ಮುತ್ತೈದೆವ್ವ, ಎಲ್ಲಾರು ಕೂಗಿ ಹೇಳಿ ಸೋವಾನಿ. ಕಾದು ಕೂತಂತ ಹೆಣ್ಣ ಕತ್ತೊಯ್ಯೋ ರಾಜಕುಮಾರ, ಬಂದಾನೋ ಕೂಗಿ ಹೇಳಿ ಸೋವಾನಿ. ಸೋಬಾನೆ ಸೋಬಾನೆ ಸೋಬಾನೆ, ಸೋಬಾನೆ 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 ಸೋಬಾನೆ, ಸೋಬಾನೆ 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 ಸೋಬಾನೆ. ತುಂಬಾ ಚೆನ್ನಾಗಿ ಹಾಡ್ದೆ ತಾನು. ನೀನ್ ನನ್ ಮುಂದೆ ಹಾಡೇ ಇಲ್ಲ, ನನ್ ಗೊತ್ತೇ ಇರ್ಲಿಲ್ಲ. ಯು ಆರ್
such good singer ಅಂತ. ತುಂಬಾ ಚೆನ್ನಾಗಿ ಹೇಳ್ತಾರೆ. ನಾವು ಸೆಟ್ ಅಲ್ಲಿ ಅಷ್ಟೇ ನಾವು ತಾರಮ್ಮ ಕ್ಯಾರಮಲ್ ಎಲ್ಲ ಕೂತಾಗ ಜನಪದ ಹಾಡುಗಳೆಲ್ಲ ಹೇಳ್ತಾ ಇದ್ರು. ಓ ಸೂಪರ್. ನಾನು ಬಡಿತೀನಿ ಅಷ್ಟೇ, ಹಾಡೆಲ್ಲ ಶೋಭಾನ ಈ ತರ ಹಾಡು ಹೇಳ್ಬಿಟ್ಟು ಮಲಗಿಸ್ಬಿಡೋದಿಲ್ಲ, ನಿದ್ದೆ ಮಾಡ್ಬಿಡೋರ ಮೂವಿ ಸಾಂಗ್ ಗೊತ್ತು. ಈ ಸಾಂಗ್ ಹೇಳಿದ್ಮೇಲೆ ಏನಿಲ್ಲ ಆತರ ಏನಾದ್ರು. ಅಂಡ್ ರಂಗಣ್ಣ ರಘು ಸರ್ ಜೊತೆ ಏನಾದ್ರು ನಿಮ್ದು ಕಾಂಬಿನೇಷನ್? ನಂದೊಂದು ಸೀನ್ ಇತ್ತು, ತುಂಬಾ ಚೆನ್ನಾಗಿತ್ತು. ಹೆವಿ ಇರುತ್ತೆ ಅಂದ್ರೆ ಸರ್ ರಿಯಲ್ ಲೈಫ್ ಅಲ್ಲೂ ಹಾಗೇನೆ ಫುಲ್ ಮಜವಾಗಿ ಮಾತಾಡ್ಕೊಂಡು ರೇಗಿಸ್ತಾ ಇರ್ತಾರೆ ಎಲ್ಲರೂ. ಸೊ ವೆರಿ ಲೈವ್ಲಿ ಪರ್ಸನ್. ಹೇಗಿತ್ತು ನಿಮ್ಗೆ ಎಕ್ಸ್ಪೀರಿಯನ್ಸ್? ಭಯ ಏನಾದ್ರು ಅವ್ರ ಜೊತೆ ವರ್ಕ್? ಅಫ್ಕೋರ್ಸ್ ಇವಾಗ ನಾವು ಟಿವಿ ನೋಡಿದವ್ರನ್ನ ಒಂದ್ ಫಸ್ಟ್ ಭೇಟಿ ಆದಾಗ ಅದೊಂದು ಇರತ್ತೆ, ಭಯ, ಒಂದು ನರ್ವಸ್ನೆಸ್ ಎಲ್ಲ. ಬಟ್ ಐ ಥಿಂಕ್ ಅದು ಹೋಗ್ತಾ ಜೆಲ್ ಆಗ್ತಾ ಹೋಗ್ತೀವಿ ಅನ್ಸುತ್ತೆ. ಓಕೆ, ಎಸ್. ಈಗ ಒಂದು ರ್ಯಾಪಿಡ್ ಫೈರ್ ಇದೆ, ಸೊ ಏನೋ ಟೀಮ್ ಸ್ಪೆಷಲ್ ಆಗಿ ಒಂದು ರ್ಯಾಪಿಡ್ ಫೈರ್ ಇದೆ, ಮುಗಿಸೋಣ ಅಲ್ಲ? 3 ಕ್ವಶನ್ ನ ಸೊ ನಾನು 3 ಜನಕ್ಕೆ ಒಂದೇ ಕ್ವಶನ್ ಕೇಳ್ತೀನಿ. ಸೊ ಆನ್ಸರ್ ಒಂದೇ ಬರುತ್ತೆ, ಯಾರು ಬೇಕಾದ್ರು. ಆ ಕಡೆಯಿಂದ ಹೀರೋಯಿನ್ ಕಡೆಯಿಂದ ಬರ್ಲಿ. ಸೊ ಹೀರೋಯಿನ್ ಅಲ್ಲ, ಅದಕ್ಕೋಸ್ಕರ ಒಂದೇ ಕ್ವಶನ್ 3 ಜನನು ಕೇಳ್ತೀರಾ? ಓಕೆ ಸರ್. ಟಕ್ 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 ಅಂತ ಆನ್ಸರ್, ಓಕೆನಾ? ಟಕ್ ಅಂತ ಬರ್ಲಿಲ್ಲ ಅಂತ ಬಂದಿಲ್ಲ ಅಂದ್ರೆ ನೀವು ಬಿಕ್ಲಿಗೆ ಇದೆಯಲ್ಲ, ಕ್ಯಾರೆಕ್ಟರ್ ಇಂದ ಆಚೆ ಬಂದಿಲ್ಲ, ಅವಾಗಲಿಂದ ಒಂದು 2-3 ಸಲ ಬಿಕ್ಲಿಗೆ ಇಲ್ಲ. ಅದ್ ನನ್ಗೆ ಸ್ವಲ್ಪ ಸ್ಟಾಮಿಂಗ್ ಪ್ರಾಬ್ಲಮ್ ಇದೆ. ಐ ಆಮ್ ವರ್ಕಿಂಗ್ ಆನ್ ಇಟ್. ನಾನು ಎಲ್ಲೂ ಹೇಳಿಲ್ಲ, ಬಟ್ ಎಸ್, ದಿಸ್ ಇಸ್ ಮೈ ಫಸ್ಟ್ ಟೈಮ್ ಟೆಲಿಂಗ್. ಸಾರಿ. ಯಾ, ರ್ಯಾಪಿಡ್ ಫೈರ್. ಅದಕ್ಕೆ ನಂಗೆ ಆಕ್ಚುಲಿ ಖುಷಿ ಆಗ್ಬಿಟ್ಟಿತ್ತು. ಕ್ಯಾರೆಕ್ಟರ್ ನನ್ನ ಬಿಕ್ಕಳಿಕಿನ ಸ್ಟಾಮಿನಿಂಗ್ ಅಂತ ಅನ್ಕೊಂಡು, ಇದು ನನ್ನ ಅಲ್ಲಿ ಕಿಲ್ ಇಟ್ ಅಂತ ಅನ್ಕೊಂಡು ಓವರ್ ಆಗಿ ಮಾಡ್ಬಿಟ್ಟು ಕಲ್ಸಿದ್ದೆ. ಅದಕ್ಕೆ ನೋಡಿ ಸೆಲೆಕ್ಟ್ ಆಗಿದೆ. ಕೋಟಿ ಜನ ಹೀರೋಯಿನ್ಗಳು ಇದ್ದೇ ಇರ್ತಾರೆ, ಅಂದ್ರೆ ಮೀನ್ಸ್ ಹುಡುಗಿರು ಇರ್ತಾರೆ, ಅದ್ರಲ್ಲಿ ನೀವು ಸ್ಪೆಷಲ್ ಅಂತ ನೋಡಿ ನಿಮ್ಗೆ ಪ್ರೈಸಿಂಗ್ ಮಾಡ್ತಾ ಇದೀನಿ. ಓಕೆ, ರ್ಯಾಪಿಡ್ ಫೈರ್. ಟೆಕ್ಸ್ಟಿಂಗ್ ಆರ್ ಟಾಕಿಂಗ್? ಅಂದ್ರೆ ಯಾವ ತರ? ಟಾಕಿಂಗ್. ಟೆಕ್ಸ್ಟ್ ಮಾಡೋದು ತುಂಬಾ ವರ್ಕ್. ಟಾಕ್ ಅಂದ್ರೆ ಆರಾಮ. ಕೀಪ್ಯಾಡ್ ಎಲ್ಲ ಯೂಸ್ ಮಾಡಿದೀರಾ ಮೊಬೈಲ್ಸ್? ಮಾಡಿದೀನಿ, ಆಫ್ ಕೋರ್ಸ್. ಯಾ, ನೀವು? ನನಗೆ ಇಷ್ಟುದ್ದ ಮೆಸೇಜ್ ಕಳ್ಸಿದ್ರೆ ಅದನ್ನ ಓದೋದು ಇಲ್ಲ. ಮಗ ಏನೋ ವಿಚಾರ ಜಲ್ದಿ ಇಲ್ಲ, ಇಷ್ಟು ಉದ್ದದಲ್ಲ. ಅದು ಇಂಗ್ಲಿಷ್ ನ ಕನ್ನಡನ ಇಂಗ್ಲಿಷ್ ನಲ್ಲಿ ಟೈಪ್ ಮಾಡಿ ಕಳಿಸ್ತಾರಲ್ಲ, ನನಗೆ ಇವಾಗ ಪ್ರಾಬ್ಲಮ್ ಅದು. ನನಗೆ ಅದು ಕ್ಲೀನ್ ಆಗಿ ಓದಕ್ಕೆ ಬರಲ್ಲ. ಪೂರ ಕನ್ನಡ ಇದ್ರೆ ಓದ್ತೀನಿ, ಪೂರ ಇಂಗ್ಲಿಷ್ ಓದ್ತೀನಿ. ಈ ಕನ್ನಡನ ಇಂಗ್ಲಿಷ್ ನಲ್ಲಿ ಟೈಪ್ ಮಾಡಿ ಕಳಿಸಿದಾಗ ಹೆವಿ ಪ್ರಾಬ್ಲಮ್, ಕಷ್ಟ ಆಗ್ಬಿಡುತ್ತೆ. ಇವಾಗ ಸ್ವಲ್ಪ ಅರ್ಥ ಮಾಡ್ಕೊಂತಿದ್ದೀನಿ, ಬಟ್ ಸ್ಪೀಡ್ ಇಲ್ಲ, ತುಂಬಾ ಟೈಪಿಂಗ್ ಎಲ್ಲ ತುಂಬಾ. ಸೊ ಮಾತಾಡೋದು ಇಷ್ಟ ಆಗುತ್ತೆ. ನಮ್ ಫ್ರೆಂಡ್ಸ್ ಕೆಲವರು ಆಗ್ತಾರೆ, ಮಗ ಆಗ್ಲಿಂದ ಏನೋ ಟೈಪ್ ಮಾಡ್ತಿದ್ಯಾ ಕಳಿಸು ಅಂತ. ಅದ್ ಒಂದ್ ಲೈನು ಇರಲ್ಲ, ಏನೋ 1-2 ವರ್ಡ್ಸ್ ಇರುತ್ತೆ ಅಷ್ಟೇ. ಅದಕ್ಕೆ ಹುಡುಕಿ ತುಂಬಾ. ಯಾ, ನಿಮ್ದು ಟೆಕ್ಸ್ಟಿಂಗ್. ಓ, ಟೆಕ್ಸ್ಟ್ ಮಾಡ್ತೀರಾ? 2 ಮೊಬೈಲ್ ಹಿಂಗೆ ಆತರ ಎಲ್ಲ ಮಾಡ್ತಾರೆ. ಓ, ಅಷ್ಟೊಂದು ಫ್ರೆಂಡ್ಸ್ ಅಂದ್ರೆ ಇಷ್ಟ ಆಗ್ತಾರೆ. ಓ, ಸೂಪರ್. ಅಲ್ಲ, ಆಕ್ಚುಲಿ ಆತರ ಕ್ಯಾರೆಕ್ಟರ್ಗಳು ಇರೋ ನೋಡಿದೀನಿ ನಾನು. 2 ಮೊಬೈಲ್ ಯೂಸ್ ಮಾಡಿ ಟೆಕ್ಸ್ಟ್ ಮಾಡಿರ್ತಾರೆ. ಒಂದ್ ಮೊಬೈಲ್ ಮೇಂಟೈನ್ ಮಾಡಕ್ಕಾಗಲ್ಲ. ಓಕೆ, ಫೇವರೇಟ್ ಡೇ ಆಫ್ ದಿ ವೀಕ್ ನಿಮ್ಗೆ? ಫೇವರೇಟ್ ಡೇ ಆಫ್ ದ ವೀಕ್ ಐ ಥಿಂಕ್ ಸಂಡೇ, ಚಿಲ್ ಡೇ. ಎಸ್, ಆರಾಮಾಗಿ. ನೀವ್ ಅಲ್ಲಿಗೆ ಹೋಗ್ಬೇಡಿ ಇವಾಗ. ನೀವ್ ನೋಡ್, ನಾನು ಹೇಳಿಲ್ವಾ, ನೀವ್ ಎಕ್ಸ್ಕ್ಲೂಸಿವಿಟಿ ಸಿಗೋವರೆಗೂ ನನ್ನ ಬಿಡಲ್ಲ. ಇವತ್ತು ನಂಗೆ ಗೊತ್ತಾಗ್ಬಿಟ್ಟಿದೆ, ನಾನು ಹುಷಾರಾಗಿ ಆನ್ಸರ್ ಮಾಡ್ಬೇಕು. ನಾನ್ ಚಿಲ್ ಅಂದ್ರೆ ಆರಾಮಾಗಿ ಕುತ್ಕೊಂಡು ಮೂವಿ ನೋಡ್ಕೊಂಡು ಮನೇಲಿ. ನಿಮ್ ಕಡೆ ವೆದರ್ ಚೆನ್ನಾಗಿರುತ್ತೆ. ನೀವ್ ಯಾವ ಜ್ಯೂಸ್ ಬಗ್ಗೆ ಹೇಳಿದ್ರಿ ಅಂತ ನಂಗೆ ಗೊತ್ತಾಯ್ತು. ಆತರ ನಾನು ಹೇಳಿದ್ದು. ನೀವ್ ಹೇಳಿ. ನನಗೆ ಟ್ಯೂಸ್ಡೇ ಅಂದ್ರೆ ನನಗೆ ಗೊತ್ತಿಲ್ಲ, ಅದೇನೋ ನಾನು ಚಿಕ್ಕ ವಯಸ್ಸಿಂದ ನಾನು ಅಬ್ಸರ್ವ್ ಮಾಡ್ಕೊಂಡ್ ಬಂದಿದ್ದೀನಿ. ಎಲ್ಲಾ ಕೆಲಸ ಟ್ಯೂಸ್ಡೇನೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸಂಡೇ ರೆಸ್ಟ್ ಮಾಡಿ ಮಂಡೇನ ಜಿಮ್ಗೆ ಹೋಗೋಣ ಅಂತ ಇರ್ತೀನಿಲ್ಲ, ಟ್ಯೂಸ್ಡೇನೆ ಹೋಗೋದು. ಆಮೇಲೆ ಏನೋ ಒಂದ್ ಕೆಲಸ ಆಗ್ಬೇಕಾಗಿರುತ್ತೆ. ಏನೋ ಒಂದು ಇವೆಂಟ್, ಏನೋ ಒಂದು ಫಂಕ್ಷನ್ ಮಂಡೇ ಇಟ್ಕೊಳ್ಳೋಣ ಅಥವಾ ಸಂಡೇ ಇಟ್ಕೊಳ್ಳೋಣ ಅಂತ. ಹೆಂಗಾರೋ ಹೋಗೋದು ಮತ್ತೆ ಟ್ಯೂಸ್ಡೇಗೆ ಕೂರುತ್ತೆ. ಅವ್ನು ಹುಟ್ಟಿರೋದು Don't tell me. ಅಪ್ಪಾ, ಶಾಕ್ ಆಗ್ಬಿಡ್ತು ಅದೇ. ಓಕೆ, ಬಟ್ ಎಲ್ಲ ಸಿಂಕ್ ಆಗೋದು ನನಗೆ ಟ್ಯೂಸ್ಡೇ ಗೊತ್ತಿಲ್ಲ ಅಷ್ಟೇ. ಎಸ್, ನೀವ್ ಹೇಳಿ. ಐ ಥಿಂಕ್ ಸ್ಯಾಟರ್ಡೇ. ಓ, ಓಕೆ. ಏನು ಇಲ್ಲ? ಓ, ಆತರ ಸ್ಟೇಟಸ್ ತರ ಹೇಳ್ತಾ ಇದ್ದೀರಾ? ದೇವ್ರ ಸ್ಟೇಟಸ್ ವೈಸ್ ಅಲ್ಲಿ ದೇವ್ರ ಹಾಕೊಂಡು. ಓಕೆ, ಅಂದ್ರೆ ಗೋವಿಂದ, ಕೃಷ್ಣ. ಇವರು ತುಂಬಾ ದೇವ್ರ ಭಕ್ತಿ ಕೂಡ. ಕೃಷ್ಣ. ಆಮೇಲೆ ದೇವ್ರ ಬಗ್ಗೆ ತುಂಬಾ
ಗೊತ್ತು ಎಲ್ಲ ಕಡೆ ತಿಳ್ಕೊಂಡಿದ್ದಾರೆ. ಸೊ ಐ ಥಿಂಕ್ ಸ್ಯಾಟರ್ಡೇ ಐ ಥಿಂಕ್ ಅಂಡ್ ನೆಕ್ಸ್ಟ್ ಡೇ ಸಂಡೇ ಇರುತ್ತಲ್ವಾ, ಸೊ ಒಂಥರ ಚಿಲ್ ಮಾಡಲ್ಲ. ಅವಾಗ ಇವರು ಚಿಲ್ ಮಾಡಲ್ಲ ಇರ್ತಾರೆ, ಚಿಲ್ ಮಾಡಲ್ಲ, ಮೂಡಲ್ಲಿ ಇರ್ತೀವಿ ಅಷ್ಟೇ. ಅಷ್ಟೇ ಇರ್ತೀರ, ಮೈಂಡ್ ಮಾತ್ರ ಆತರ ಇಟ್ಕೊಂಡಿರ್ತಾರೆ. ನೋಡ್ಕೊಳ್ಳಿ, ಯಾರ ಸತ್ಯ ಏನಾದ್ರು ಹೇಳ್ಬೇಕಂದ್ರೆ ಇವ್ರನ್ನೇ ಕೇಳಿ. ನಿಕ್ ನೇಮ್ ಆಫ್ ಯುವರ್ ಪೇರೆಂಟ್ಸ್ ಯೂಸ್ ಟು ಕಾಲ್, ನಿಮ್ಮ ನನ್ನ ಕರೀತಾರೆ? ಖುಷಿ ಅಂತ ಕರೀತಾರೆ ಮನೇಲಿ. ಖುಷಿ, ಖುಷಿಯಾಗಿರ್ತೀರ? ಅಲ್ಲ, ನಮ್ಮ ಅಪ್ಪನ ಹೆಸರು ಕುಶಾಲು, ಸೊ ನಾನು ಕುಶಾಲ್ನು ಖುಷಿ ಅಂತ, ಅಂದ್ರೆ ನಾನು ನಮ್ಮ ಅಪ್ಪನ ಹ್ಯಾಪಿನೆಸ್ ಅಂತ ನಾನು ಖುಷಿ ಅಂತ ಕರೀತಾರೆ. ಎಸ್, ಸೊ ನಾನೆಲ್ಲ ಬರ್ತ್ಡೇ ಕೇಕ್ಸ್ ಚಿಕ್ಕವಳಿಂದನೂ ಖುಷಿ ಕುಶಾಲ್ ಖುಷಿ ಕುಶಾಲ್ ಅಂತಾನೆ ಇರೋದು. ಕೆಲವೊಬ್ರು ಇನ್ಸ್ಟಾಗ್ರಾಮ್ಗೋಸ್ಕರ ಇಟ್ಕೊಂಡಿರ್ತಾರೆ, ಅದಕ್ಕೋಸ್ಕರ. ಇಲ್ಲ ಆತರ ಇಲ್ಲ. ಓಕೆ, ನಿಮ್ಮ ನಮ್ ಕಡೆ ಆಕ್ಚುಲಿ ಬೈಗುಳದ ಇಲ್ಲ ಕರೆಯೋದು. ಹೇಳ್ಬೋದಾ? ಸೆನ್ಸರ್ ಸ್ವಲ್ಪ ಹೇಳಿ. ಬೇಡ ಒಂದು ವರ್ಡ್ ಹೇಳಿ. ಮನೇಲಿ ಯೂಶಲಿ ಏನಾದ್ರು ಹೂ ಅಂತ ಕರೀತಾರ? ಇಲ್ಲ, ನಮ್ಮಮ್ಮ ನನಗೆ ರಾಜ್ ಅಂತ ಕರೀತಾರೆ. ರಾಜ್ ಅಂತ. ಓಕೆ. ಅಪ್ಪ ಮನೇಲಿ ಬೇರೆ ಎಲ್ಲ ಬೇರೆ ಹೆಂಗ್ ಕರೀತಾರೆ? ಅಪ್ಪ ಬಾರೋ ಹೋಗೋ ಮಿಗ್ದವ್ರಂತ ಬೇರೆ, ಬಾರೋ ಹೋಗೋ ಬೇರೆ. ಅಪ್ಪ ಹಂಗೆ ಬಾರೋ ಹೋಗೋ ಅಂತ ಕರೆಯೋದು. ನನ್ನ ಹೆಸರು ಕರೆಯೋದಿಲ್ಲ. ಅಪ್ಪನ ಜೊತೆ ಅಂದ್ರೆ ತುಂಬಾ ಕ್ಲೋಸ್, ಅಂದ್ರೆ ಕ್ಲೋಸ್ ಹೌದು. ಅಂದ್ರೆ ನನ್ಗೆ ಗೊತ್ತಿಲ್ಲ, ನಾನು ಏನೋ ಅಪ್ಪನ ಜೊತೆ ನನಗೆ ಬೇರೆ ತರ ಕನೆಕ್ಷನ್ ಇದೆ. ಅಂದ್ರೆ ಈ ಕಡೆ ಫ್ರೆಂಡ್ ತರ ಫುಲ್ ಕ್ಲೋಸ್ ಅಲ್ಲ, ಈ ಕಡೆ ಅಪ್ಪ ತರ ಫುಲ್ ಸ್ಟ್ರಿಕ್ಟ್, ತುಂಬಾ ಡಿಸ್ಟೆನ್ಸ್ ಅಂತ ಅಲ್ಲ. ನನಗೆ ಡಿಸಿಷನ್ ತಗೋಬೇಕು ಅಂದ್ರೆ ನಾನು ಅವ್ರ ಹತ್ರನೇ ಹೋಗೋದು. ಆಮೇಲೆ ತುಂಬಾ ಡಿಸ್ಕಷನ್ಸ್ ಮಾಡೋದು ಅವ್ರ ಜೊತೆ. ಓಕೆ. ಸೊ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ನಮ್ಮ ತಂದೆ ಜೊತೆ. ಓಕೆ, ನೀವ್ ಹೇಳಿ. ಅಕ್ಕ ಅಂತ ಕರೀತಾರೆ. ತನು ಅಂತ. ಈಗ ಅಷ್ಟೊಂದು ಫ್ರೆಂಡ್ಸ್ ಇದಾರೆ, ಅಟ್ಲೀಸ್ಟ್ ಹೋಗ್ಲಿ ಪೇರೆಂಟ್ಸ್ ಫ್ಯಾಮಿಲಿ ಹೋಗ್ಲಿ, ಫ್ರೆಂಡ್ಸ್ ಏನಂತ ಕರೀಬಹುದು? ಫ್ರೆಂಡ್ಸ್ ವಿಧ ವಿಧವಾಗಿ ವೆರೈಟಿ ಆಗಿ ಇಟ್ಟಿದ್ದಾರೆ. ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ನೇಮ್ ಇವ್ರು ಇಟ್ಟಿದ್ದಾರೆ ನಮಗೆ. ಹೌದಾ? ಹೇಳ್ಬಿಡಿ. ಇವನ್ ಹೆಸರನ್ನ ಮೌಗ್ಲಿ ಅಂತ ಕರಿತೀನಿ. ಮೌಗ್ಲಿ ಬಿಕಾಸ್ ಆಫ್ ಹೇರ್. ಅಂದ್ರೆ ಅದೇ ಅದು ಜಂಗಲ್ ಜಂಗಲ್ ಪತಾ ಚಲಾ ಹೇ ಅಂತ ಬರುತ್ತಲ್ಲ, ಒಂದ್ ಚಡ್ಡಿ ಹಾಕೊಂಡಿರುತ್ತೆ. ಟಾರ್ಜನ್, ಟಾರ್ಜನ್ ಮೌಗ್ಲಿ. ಮೌಗ್ಲಿ. ಸೊ ಅವ್ರು ನನ್ಗೆ ಹಂಗೆ ಹೀರೋಯಿನ್ಗೆ ಅವ್ರಿಗೆ ಪೆಟ್ ನೇಮ್ ಅಂತ ಏನು? ಯೂಶಲಿ ಕಾಲ್ ಹರ್ ಕ್ಯೂಟಿ ಅಂತ ಕರಿತೀನಿ ನಾನು. ಓಕೆ. ನೋಡಿ, ನಾನು ಈಗಿನಿಂದಲೇ ಮನೆಗೆ ಬರ್ತಾ ಇದ್ರಲ್ಲ, ಅದಕ್ಕೋಸ್ಕರ ಅದಕ್ಕೋಸ್ಕರ. ಲಾಸ್ಟ್ ಫೇವ್ರೆಟ್ ಸಾಂಗ್ ನೀವು ಲಾಸ್ಟ್ ಕೇಳಿರುವಂತದ್ದು, ಅಂದ್ರೆ ತುಂಬಾ ಈ ರೀಸೆಂಟ್ ಡೇಸ್ ಅಲ್ಲಿ ಇಷ್ಟ ಆಗ್ತಿರೋದು? ಸಖಿಯೇ. ಸೂಪರ್. ಇವತ್ತು ಅಷ್ಟೇ ಬರ್ತಿದ್ದೆ ಕ್ಯಾಬ್ ಅಲ್ಲಿ, ರೇಡಿಯೋ ಆನ್ ಆಗಿತ್ತು ಅಂಡ್ ಸಖಿ ಸಾಂಗ್ ಪ್ಲೇ ಆಯ್ತು ಸಡನ್ ಆಗಿ. ಯಾ, ಲೈಕ್ ಎಷ್ಟು ಖುಷಿ ಆಯ್ತು ಗೊತ್ತಾ ಅದ್ ಕೇಳಿ. ನಾನ್ ನೋಡ್ತಿದ್ದೆ ಕ್ಯಾಬ್ ಡ್ರೈವರ್ನ ರೆಕಗ್ನೈಸ್ ಮಾಡ್ತಾನ. ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ ರೆಕಗ್ನೈಸ್ ಮಾಡ್ಲಿ ಅಂತ. ಸೀರಿಯಸ್ಲಿ ರೆಕಗ್ನೈಸೇಷನ್ ಅಂತ ತಕ್ಷಣ ನೆನಪಾಯ್ತು. ನಾನು ಒಂದಿಷ್ಟು ನಮ್ಮ ಪದವಿಪುರ ಸಿನಿಮಾ ಪ್ರಮೋಷನ್ ಟೈಮಲ್ಲಿ ಅಲ್ಲಿ ಇಲ್ಲಿ ಅಡ್ಡಾಡ್ತಿದ್ವಿ. ಸೊ ಆ ಟೈಮ್ ಪೋಸ್ಟರ್ಸ್ ಹಾಕಿರೋರು. ನಾನು ಅವ್ರಿಗೆ ಯಾರು ಅಂಟಿಸ್ತಾರೋ ಅವ್ರ ಆಟೋ ಹತ್ರನೇ ಹೋಗಿ ನಿಂತಿರೋದು. ಸ್ವಲ್ಪ ನಿಲ್ತಿದ್ದೆ, ಕಂಡಿಡಿಲ್ಲ ಅಂದ್ರೆ ಹಣ ಪೋಸ್ಟ್ ಇರೋದು ನಾನೇ. ಈವನ್ ರಜನಿ ಸರ್ ಕೂಡ ಆಗಿದೆ ಅಂತ, ಆತರ ತುಂಬಾ ಸಲ ಆಗಿದೆ ಅಂತೆ. ಅದ್ ನೀವ ಅಂತ ಕೇಳಿದಾರಂತೆ. ಸೊ ಆತರ ನೀವ್ ಹೇಳಿ. ಅದೇ ಕೋಟಿ ಫಿಲ್ಮ್ ಸಾಂಗ್ಸ್ ಏನೇ, ಅದ್ರಲ್ಲಿ ನನಗೆ ಮೋಸ್ಟ್ ಫೇವ್ರೇಟ್ ಅಂದ್ರೆ ನನಗೆ ಕೃಷ್ಣ ಅಂದ್ರೆ ಇಷ್ಟ. ಸೊ ಮಾಧವ ಮಾಮವ ಅಂತ ಒಂದು ಮಾಧುರಿ ಅವ್ರು ಹಾಡಿದ್ದಾರೆ. ಅಮೇಸಿಂಗ್ ಕಂಪೋಸಿಷನ್. ನನಗೆ ಯಾವಾಗೂ ಇಲ್ಲೂ ಓಕೆ. ಕೋಟಿ ಮುಂಗಿಂದ ಆಚೆ ಬಂದಿಲ್ಲ, ಬೇರೆ ಫಿಲ್ಮ್ ಪ್ರಮೋಷನ್ ಬೇಡ ಅಂತ ನಿಮ್ ಫಿಲ್ಮ್ ಕೋಟಿ ಪ್ರಮೋಷನ್ ನಮ್ಮ ಪ್ಲೇ ಲಿಸ್ಟ್ ನನಗೆ ಮನ ಮನ ಅಂತ ಸಾಂಗ್ ಇದೆ ಕೋಟಿ ಸಿನಿಮಾ. ನನಗೆ ಅದು ತುಂಬಾ ಇಷ್ಟ. ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ ನಿಮ್. ನೀವ್ ಕೇಳಿದಿರಾ ಕೋಟಿ ಆಲ್ಬಮ್ ನ? ಕೇಳಿದ್ರೆ ನಾನ್ ಕೇಳಿದೀನಿ ಅಲ್ಲ, ನಾನ್ ಕೇಳಿದೆ ಫೇವರೇಟ್ ಸಾಂಗ್ ಅಂತ ಕೇಳಿದೆ. ಇಟ್ಸ್ ಓಕೆ, ಚೆನ್ನಾಗಿ ಪ್ರಮೋಷನ್. ಈಗ ನಾನು ಹೇಳೋದಕ್ಕೆ ಇಲ್ಲ, ಅವ್ರಿಗೆ ಕ್ವಶನ್ ಕೇಳ್ಬಿಟ್ಟು ಆಮೇಲೆ ಆನ್ಸರ್ ಮಾಡು. ಇಲ್ಲ, ನಾನು ಕ್ವಶನ್ ಮಾತ್ರ ಕೇಳಿ ಅಂತ ಹೇಳಿ ಕಳ್ಸಿದಾರೆ. ಓಕೆ, ಇವರೆಲ್ಲ ತುಂಬಾ ಚೆನ್ನಾಗಿ ಬೇರೆ ಬೇರೆ ತರಲೆ ಕ್ವಶನ್ಸ್ ಎಲ್ಲ ಕಳ್ಸಿದ್ದಾರೆ. ಫೇವರೇಟ್ ಹಾಲಿಡೇ ನಿಮ್ಗೆ? ಹಾಲಿಡೇ ಸ್ಪಾಟ್ ಇಲ್ಲ, ಆಗಿರೋ ಹಾಲಿಡೇ ನಿಮ್ಗೆ ಅಂದ್ರೆ ಲೈಕ್ ಏನಾದ್ರು ಈ ಮಧ್ಯದಲ್ಲಿ ಕ್ರಿಸ್ಮಸ್ ಇರ್ಬೋದು, ದೀಪಾವಳಿ ಇರ್ಬೋದು, ಆತರ ಏನಾದ್ರು? ಆತರ ಐ ಥಿಂಕ್
ತುಂಬಾ ಇದೆ ಅಲ್ಲ. ನಂಗೆ ಐ ಲವ್ ಫೆಸ್ಟಿವಲ್ಸ್. ಸೊ ಐ ಥಿಂಕ್ ದೀಪಾವಳಿ ಹಾ, ಯಾಕಂದ್ರೆ ಫುಲ್ ಲೈಟ್ಸ್ ಆಗಿ ಎಲ್ಲ ಒಂಥರ ಬ್ರೈಟ್ ಆಗಿರತ್ತೆ, ಒಂಥರ ಖುಷಿ ಆಗತ್ತೆ ಲೈಟ್ಸ್ ನೋಡಕ್ಕೆ. ಐಮ್ ಅಗೇನ್ಸ್ಟ್ ಬರ್ಸ್ಟಿಂಗ್ ಕ್ರ್ಯಾಕರ್ಸ್, ಬಟ್ ದೀಪಾವಳಿ ಟೈಮ್ ಅಲ್ಲಿ ಮನೆ ಇಡೀ ದೀಪ ಎಲ್ಲ ಹಚ್ಚಿರ್ತಾರಲ್ಲ, ಒಂಥರ ಪಾಸಿಟಿವ್ ಫೀಲಿಂಗ್ ಅಂತ. ಹಬ್ಬ ಅಂದ್ರೆ ಎಲ್ಲ ಹಬ್ಬ ಆಚರಿಸ್ತೀವಿ, ಬಟ್ ಹಾಲಿಡೇ ಅಂದ್ರೆ ರಜಾ ಕೊಟ್ಟಾಗ ಏನ್ ಸರ್ ರಜೆ ನಿಮ್ದು? ನನಗೆ ರೀಸೆಂಟ್ 1.5 year ಅಂತೂ ಹಾಲಿಡೇ ಸಿಕ್ಕಿಲ್ಲ. ರುಬ್ಬಿದ್ದಾರೆ ಅನ್ನೋದಕ್ಕಿಂತ ಇಟ್ಸ್ ಲೈಕ್ ದೇರ್ ಇಸ್ ನೋ ಸಂಡೇ ಸ್ಯಾಟರ್ಡೇ ಏನಿರಲ್ಲ ನಮ್ಗೆ. ಪ್ರತಿದಿನಾನು ಇಟ್ಸ್ ಅ ವರ್ಕ್ ಡೇ ಅನ್ನೋ ತರ. ಎಂಜಾಯ್ ಡೂಯಿಂಗ್ ಇಟ್. ಫೇವ್ರೆಟ್ ಹಾಲಿಡೇ ಪೀರಿಯಡ್ ಆಫ್ ದ ಇಯರ್ ಅನ್ನೋದಾದ್ರೆ ಐ ಥಿಂಕ್ ಇಟ್ಸ್ ನವರಾತ್ರಿ ಫಾರ್ ಮಿ. ಓಕೆ, ಇವರು ತುಂಬಾ ಪ್ರಿಪೇರ್ ಆಗ್ಬಿಟ್ಟು ಆನ್ಸರ್ ಮಾಡ್ತಾರೆ. ಆ ಕಡೆಯಿಂದ ಬರ್ತಾ ಇದೀನಲ್ಲ, ಈ ಕಡೆಯಿಂದ ಬರ್ತೀನಿ. ಥಿಂಕ್ ಮಾಡಕ್ ಟೈಮ್ ಇದೆ ಅಲ್ವಾ, ಚೆನ್ನಾಗಿ ಕುತ್ಕೋಬೇಕಾಗಿ. ಓಕೆ, ರೆಡಿ ಆಗೋಕೆ ಎಷ್ಟು ಟೈಮ್ ತಗೊಂತೀರಾ? 5 ನಿಮಿಷ. 5 ನಿಮಿಷಕ್ಕೆ ಈ ಸ್ಯಾರಿ ತರ ಎಲ್ಲ ಸಮಥಿಂಗ್ ಇದೆ? ಸ್ಯಾರಿ ಅಂದ್ರೆ ಮ್ಯಾಕ್ಸಿಮಮ್ 5 to 10 minutes. ಮೇಕಪ್ ಮಾಡ್ಕೊಳಲ್ಲ? ಸೀರಿಯಸ್ಲಿ? ನನ್ಗೂ ಶಾಕ್ ಆಯ್ತು. ನಾನ್ ಲಾಸ್ಟ್ ದಾವಣಗೆರೆಗೆ ಹೋಗಿದ್ವಲ್ಲ, ನಾನ್ ಅವಳಿಗೆ ಮೇಕಪ್ ಮಾಡಿದ್ದು. ನೀನ್ ಕುತ್ಕೋ ನಾನು ಹಾಕಲ್ಲ ಅಂತ. ಇಲ್ಲ ನಾನು ಹಾಕಿಸ್ತೀನಿ ಅಂತ. ನೀವು? ನಮ್ದೇನು ಹುಡುಗರು ನಿನ್ನೆ ಸರ್ ರೆಡಿ ಅಷ್ಟೆಲ್ಲ ಕೆಲವರು ನಿಧಾನವಾಗಿ ಇದ್ ಮಾಡ್ಕೊಂಡು ಆತರ ಅಕ್ಕ ತಮ್ಮ ಹಂಗಿದ್ರೆ ಒಂದೇ ತರ ಇದೆ. ನಾನು ಎಕ್ಸಾಕ್ಟ್ ಆಗಿ 6 o'clock ನಂದು ಒಂದು ಅಪೋಸಿಟ್ ಕರೆಕ್ಟ್ ಆಗಿ ಇಳಿತಿದ್ವಿ. ಎಕ್ಸಾಕ್ಟ್ ಆಗಿ ಇಬ್ರು ಒಟ್ಟಿಗೆ ಹೀರೋಯಿನ್ ಅಲ್ವಾ, ಅವ್ರ ಬಗ್ಗೆ ಸ್ಪೆಷಲ್ ಆಗಿ ಕೇಳ್ತೀನಿ. ಅದಕ್ಕೆ ನಾನು ಈ ಕಡೆ ಹೀರೋಯಿನ್ ಅಂತ ಲೇಟ್ ಮಾಡಲ್ಲ, ಬಟ್ ಇಲ್ದೆ ಹೋದ್ರೆ ನಾ ಸ್ಮೋಕ್ ರೆಡಿ ಆಗೋದು ಲೇಟ್. ನನ್ಗೆ ಇಷ್ಟ. half an hour 1 hour ಡಿಪೆಂಡ್ಸ್ ಅದು. ಓಕೆ, ಪ್ರಾಬ್ಲಿ 1 ಅಲ್ಲ 2 hours ಅಲ್ಲ. ಇದಪ್ಪ ಇನ್ನು ಆನ್ಸರ್ ಮಾಡಿಲ್ಲ. ಅವ್ರು ಸುಮ್ಮನೆ ಏರ್ಸ್ಕೊಂಡು ಹೋಗ್ತಿದ್ದಾರೆ ಟೈಮ್ ನ. 1 hour ಅಟ್ ಲೀಸ್ಟ್ ಬೇಕು ಅಂತ ಅನ್ಸುತ್ತೆ. Oh my god, ಅಂದ್ರೆ ನಾವು ಇಂಟರ್ವ್ಯೂ ಅಂದ್ರೆ ನನ್ ಸೆಲೆಕ್ಟ್ ಡ್ರೆಸ್ ಯಾವ್ದು ಹಾಕ್ಬೇಕು ಅಂತ ಸೆಲೆಕ್ಟ್ ಮಾಡಕ್ಕೆ ನಂಗೆ ಟೈಮ್ ಬೇಕು. ಇವ್ರೇನ್ 5-10 ನಿಮಿಷ ಹೇಳ್ತಾರಲ್ಲ, 5-10 ನಿಮಿಷ ಡ್ರೆಸ್ ಸೆಲೆಕ್ಟ್ ಮಾಡಕ್ಕೆ ಹೊಟ್ಟೋಗುತ್ತೆ. ಡ್ರಗ್ಸ್ ಓ ಎಕ್ಸ್ಕ್ಲೂಸಿವಿಟಿ ಫೈನಲಿ. ಡ್ರೆಸ್ ಬೈಕ್ ಇಲ್ಲ ನನ್ನ ಹತ್ರ. ಡ್ರೆಸ್ ಸೆಲೆಕ್ಟ್ ಮಾಡಲ್ಲ ನಾವು. ಯಾವ್ದಿರುತ್ತೋ ಮೇಲೆ ಏನಿರುತ್ತೋ ಅದನ್ನೇ. ಓಕೆ, ಡ್ರೈವಿಂಗ್ ಬರುತ್ತಾ? ಸೂಪರ್, ಐ ಲವ್ ಡ್ರೈವಿಂಗ್. ಫೋನ್ ರೇಸರ್? ಯಾ ರಿಯಲಿ. ನನ್ನ ಮನೇಲಿ ಶಾಫರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಪ್ಯಾರೆಂಟ್ಲಿ. ಅಂದ್ರೆ ಡ್ರೈವರ್ ಅಂತ. ಐ ಮೀನ್ ಡ್ರೈವರ್ನ ಕರ್ಸೋದೇ ಅಲ್ಲ, ಯಾಕೆ ಇವಳೇ ಇದಾಳಲ್ಲ, ಅವ್ರಿಗೆ ಯಾಕೆ ದುಡ್ಡು ಕೊಡ್ಬೇಕು ಅಂತ. ನಾನಂದ್ರೆ ಬಿಟ್ಟಿ ಅಲ್ವಾ. ಸೊ ಅಂದ್ರೆ ನೀವು ರೈಟ್ ಇಂಡಿಕೇಟರ್ ಲೆಫ್ಟಿಗೆ ಹೋಗಲ್ಲ ಅಲ್ಲ? ಲೇಡೀಸ್ ಯೂಶಲಿ ಅದೇನೋ ನಾನ್ ತುಂಬಾ ಸಲ ಹೆಣ್ಮಗು ಅಂತ ನನ್ಗೆ ಎಷ್ಟೊಂದ್ ಸಲ ಅನ್ಸಿದೆ ಗಂಡ್ಮಗು ಅನ್ಬೇಕು ಅಂತ ಅನ್ಸಿದೆ ಸರ್. ನೋಡಿ, ನೀವು ನನಗೆ ಸಪೋರ್ಟ್ ಇರ್ಬೇಕೀಗ. ಸಪೋರ್ಟ್ ಏನಿಲ್ಲ, ಇಂಡಿಕೇಟರ್ ಹಾಕಲ್ಲ. ನೀವು ಮಧ್ಯ ಕೂರಿಸ್ಬಿಟ್ಟಿದ್ರ ಅಲ್ಲ, ಅದಕ್ಕೆ ನೀವು ಕರೆಕ್ಟ್ ಆಗಿ ಇಂಡಿಕೇಟರ್ ಹಾಕಲ್ಲ. ಓಕೆ, ಸೊ ಅದಕ್ಕೆ ಎಷ್ಟು ರೇಟಿಂಗ್ಸ್ ಕೊಡ್ತೀರಾ ನೀವು ನಿಮ್ಮ ಡ್ರೈವಿಂಗ್ಗೆ? ಅಲ್ಲ, ನಾನ್ ನಿಮ್ನೆಲ್ಲರೂ ಡ್ರೈವ್ ಕರ್ಕೊಂಡು ಹೋಗ್ತೀನಿ, ನೀವ್ ರೇಟ್ ಮಾಡಿ. ನಾನ್ ಹೇಗೆ ಹೌ ಕ್ಯಾನ್ ಐ ರೇಟ್ ಮೈ ಸೆಲ್ಫ್? ನೀವು ಮುಂಚೆನೆ ಹೇಳಿದ್ರೆ ತರ್ಸಿ ಕಾರ್. ಪೃಥ್ವಿ, ನಿನ್ನ ಬಸ್ ಕರ್ಕೊಂಡು ಹೋಗ್ತೀನಿ ನಾನು. ಸೀಟ್ ಬೆಲ್ಟ್ ಹಾಕ್ಸ್ದೆ. ಇಲ್ಲ ಸಾರಿ, ಸುಳ್ಳು ಹೇಳ್ತಾರೆ ಇವಾಗ. ಅದು ಮತ್ತೆ ಕಾಂಟ್ರವರ್ಸಿ ಆಗ್ಬಿಟ್ರೆ. ಇಟ್ಸ್ ಓಕೆ. ಹೇಳಿ, ಏನು ಆಚೆ ಎಷ್ಟು ರೇಟಿಂಗ್ಸ್ ಕೊಡ್ತೀರಾ ಔಟ್ ಆಫ್ 10? Out of 10 ಅಲ್ಲಿ. Okay, if I'm not being too modest, probably out of 10 na. 10 ಒಳಗಡೆ 9. ಓ ಯಾ, ನೋಡೋಣ. ನೆಕ್ಸ್ಟ್ ಡ್ರೈವ್ ಹೋಗ್ಬೇಕಾದ್ರೆ ಲಾಂಗ್ ಡ್ರೈವ್ ಯಾರಾದ್ರೂ ಪ್ಲಾನ್ ಮಾಡ್ಕೊಂಡಿದ್ರೆ ಡೆಫಿನೆಟ್ಲಿ ಯಾರಾದ್ರೂ ಹೀರೋ ಜೊತೆ ಲಾಂಗ್ ಡ್ರೈವ್ ಹೋಗ್ಬೋದು. ಓಕೆ, ಅಲ್ಲ ಸೇಫ್ ಆಗಿ ಗಾಡಿ ಓಡಿಸ್ತಾರೆ ಅಂತ. ಓಕೆ ಓಕೆ, ನೀವ್ ಹೇಳಿ. ಹುಡುಗ್ರಿ ಮೆನ್ಸ್ ಕರೆಕ್ಟ್ ಆಗಿ ಹೊಡಿತೀವಲ್ಲ, ಹಂಗೆ. ನೀವ್ ಎಷ್ಟು ರೇಟಿಂಗ್ಸ್ ಕೊಡ್ತೀರಾ ಆಗಿದ್ರೆ ನಿಮ್ ಡ್ರೈವ್? 10 out of 10. ಅಂದ್ರೆ ನಾವು ಗಿಫ್ಟ್ ಎಲ್ಲ ಹೊಡಿಯೋರು ನಾರ್ಮಲ್ ಡ್ರಿಫ್ಟ್ ಹೊಡೆದ್ರೆ ಓಕೆ. ಡ್ರೈವ್ ಅಲ್ಲ, ಅದು ಸುಪ್ರೀಂ ನಾವು ಅದಲ್ಲ, ನಾರ್ಮಲ್ ಸೇಫ್ ಡ್ರೈವರ್ ಮಾಡಕ್ ಹೋಗಲ್ಲ. ನಿಮ್ಗೆ ಡ್ರೈವಿಂಗ್ ಬರುತ್ತಾ? ಡ್ರೈವಿಂಗ್ 3 ವರ್ಷ ಹಿಂದೆ ಕಲ್ತಿದ್ದೆ, ಬಟ್
ಆದ್ರೆ ಇದೇನೋ ಒಂಥರ ಡಿಫ್ರೆಂಟ್ ಆಗಿ ಅನ್ಸಿದೆ. ಓಕೆ, ಕಲ್ತಿದ್ದೆ ಕ್ರಿಸ್ತ ಪೂರ್ವ ಓಕೆ ಪೂರ್ವ 3 ವರ್ಷದ ಹಿಂದೆ ಕಲ್ತಿದ್ದೆ. ಬಟ್ 2 ವೀಲರ್ ಡ್ರೈವ್ ಮಾಡ್ತೀನಿ ನಾನು ಎವ್ರಿ ಡೇ ಟ್ರಾವೆಲಿಂಗ್. ನಾನು ಎಕ್ಸಾಕ್ಟ್ ಆಗಿ ಹೇಳಿದ್ದೀನಿ ಸರ್, ಇಂಡಿಕೇಟರ್ 2 ವೀಲರ್ 100% ನೀವು ಯಾರನ್ನಾದ್ರೂ ಕೇಳಿ. ಓಕೆ, ಯಾವ ಏರಿಯಾದಲ್ಲಿ ಇರೋದು ಮೇಡಮ್ ನೀವು? ಓಕೆ, ನಾನು CC ಕ್ಯಾಮೆರಾ ಚೆಕ್ ಮಾಡಿಸ್ತೀನಿ. ಓಕೆ, ಎಷ್ಟು ರೇಟಿಂಗ್ಸ್ ಕೊಡ್ತೀರಾ 2 ವೀಲರ್ ಡ್ರೈವಿಂಗ್ ಅಂದ್ರೆ? ಇನ್ನು ಬೆಂಗಳೂರು ಟ್ರಾಫಿಕ್ ಅಲ್ಲಿ ಸ್ವಲ್ಪ ಒಬ್ವಿಯಸ್ಲಿ ಎಲ್ಲರಿಗೂ ಯಾವ 4 ವೀಲರ್ ಆಗ್ಲಿ 2 ವೀಲರ್ ಆಗ್ಲಿ ಕಷ್ಟನೇ. ಯಾಕಂದ್ರೆ ಮುಂದೆ ಗಂಡ್ ಮಕ್ಳೆಲ್ಲ ಲೆಫ್ಟ್ ಇಂಡಿಕೇಟರ್ ಹಾಕೊಂಡು ರೈಟ್ ಹೋಗ್ತಾರಲ್ಲ, ಕಷ್ಟ ಆಗುತ್ತೆ ನಮ್ಗೆ. ಸೀರಿಯಸ್ಲಿ ನೋಡಿದೀನಿ ಈ ತರ ಒಂದು. ಆಕ್ಚುಲಿ ಅವ್ರು ಇಂಡಿಕೇಟರ್ ಹಾಕಲ್ಲ, ನಾವ್ ಅಟ್ ಲೀಸ್ಟ್ ಅವ್ರ ಪ್ರಕಾರ ಏನೋ ತಪ್ಪು ಹಾಕ್ತಿವಿ ಅಂತ ಹೇಳ್ತಿದಾರೆ. ಈವನ್ ನಾವು ನಮ್ ಮುಖ ನೋಡ್ಕೊಂಡ್ ಮಿರರ್ ಇಟ್ಕೊಳಲ್ಲ ನಮ್ಮ ಹುಡುಗರು ಎಷ್ಟೋ ಜನ. ಸೊ ಯೂಶಲಿ ಅಂದ್ರೆ ನಾವು ಅಷ್ಟು ಪರ್ಫೆಕ್ಟ್ ಇದೀವಿ ಅಂದ್ರೆ ನಾವು ನೋಡಲ್ಲ, ಕರೆಕ್ಟ್ ಆಗಿ ಗಾಡಿ ಓಡಿಸ್ತೀವಿ ಅಂತ ಅರ್ಥ ನಾವ್ ಹೇಳ್ತಿರೋದು. ಕರೆಕ್ಟ್ ಆಗಿ ರೋಡಲ್ಲೇ ಹೋಗ್ತೀವಿ ನಾವು. ಸೀರಿಯಸ್ಲಿ ಎಷ್ಟು ಕೊಡ್ತೀರಾ ರೇಟಿಂಗ್ಸ್? 9. ಓ 9. ಓಕೆ, ನಾನು ನೋಡ್ತೀನಿ, ಅದು ಕ್ಯಾಮೆರಾ ಚೆಕ್ ಮಾಡಿಸ್ತೀನಿ. ನೀವೆಲ್ಲಿರೋದು? ನಿಮ್ದು CCTV ಕ್ಯಾಮೆರಾ ಚೆಕ್ ಮಾಡ್ಬೇಕು ನನಗೆ. ಓಕೆ, ಇನ್ವಿಸಿಬಿಲಿಟಿ ಆರ್ ಸೂಪರ್ ಸ್ಟ್ರೆಂತ್? ಸೂಪರ್ ಸ್ಟ್ರೆಂತ್ ಅಂದ್ರೆ ಸೂಪರ್ ಸ್ಟ್ರೆಂತ್ ಯಾವ ತರ? ಇನ್ವಿಸಿಬಲ್ ಆಗಕ್ ನಾ ಇಲ್ಲಿ ಬಂದಿಲ್ಲ. just come to shine. Yeah, I've come to, I want to be recognized. I want people to know who I am. So super strength for sure. ಅಲ್ಲ ಏನ್ ಗೊತ್ತಾಗ್ಲಿಲ್ಲ ನನಗೆ. ಸೂಪರ್ ಸ್ಟ್ರೆಂತ್ ಅಂದ್ರೆ ಏನೋ ಒಂದು ಪವರ್. ಓಕೆ, ಸೂಪರ್ ಪವರ್, ಸೂಪರ್ ಹೀರೋ ತರ ಸೂಪರ್ ಪವರ್ ಬೇಕಾ ಅಥವಾ ಯು ವಾಂಟ್ ಟು ಬಿಕಮ್ ಇನ್ವಿಸಿಬಲ್ ಆ ತರ? ಓಕೆ ಓಕೆ, ನೀವು ಇನ್ವಿಸಿಬಲ್ ಅಂದ್ರೆ ಯಾವಾಗ್ಲೂ ಹೈಡ್ ಆಗಿರಕ್ಕೆ ಇಷ್ಟಪಡ್ತೀರಾ ಆ ತರನ? ಹಿಂಗೆ ಅಂದ್ರೆ ಹಂಗಲ್ಲ, ಸಿನಿಮಾ ಏನೋ ಸಿನಿಮಾ ಮಾಡ್ಬೇಕು ಅಂತ ಅಂದಾಗೆಲ್ಲ ಆಬ್ವಿಯಸ್ಲಿ ಪಾಪ್ಯುಲಾರಿಟಿ ಅದೆಲ್ಲ ಬೇಕು, ಹೆಸರು ಮಾಡ್ಬೇಕು, ಒಂದಿಷ್ಟು ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ. ಬಟ್ ಇದೆಲ್ಲ ಬಿಟ್ಟು ನಾನು ಪರ್ಸನಲಿ ನಾನು ಹೇಳೋದಿತ್ತು, ನಾನು ಇನ್ವಿಸಿಬಲ್ ಆಗಿ. ಓಕೆ, ನೀವು? ಸೂಪರ್ ಪವರ್. ಓ, ಫ್ರೆಂಡ್ಸ್ ಇದಾರಲ್ಲ ಅದಕ್ಕೆ ಗರ್ಲ್ ಪವರ್. ಗರ್ಲ್ ಪವರ್. ಓ ಎಸ್. ಸೀಕ್ರೆಟ್ಸ್ ನ ನೀವು ಸೀಕ್ರೆಟ್ಸ್ ನ ಕೀಪ್ ಮಾಡ್ತಿರಲ್ಲ, ಸೊ ಅದಕ್ಕೆ ರೇಟಿಂಗ್ಸ್ ಕೊಡೋದಾದ್ರೆ ಅಂದ್ರೆ ಎಷ್ಟು ಪರ್ಸೆಂಟ್ ಈ ಮಟ್ಟಕ್ಕೆ ನೀವು ಕೊಡ್ಬೋದು? ಇಲ್ಲ, ಐ ಆಮ್ ಅ ವೆರಿ ಗುಡ್ ಸೀಕ್ರೆಟ್ ಕೀಪರ್. ಓ, ಎಷ್ಟು? ಲೈಕ್ ರೆಸ್ಪೆಕ್ಟ್ ಮಾಡ್ತೀನಿ ಅವ್ರ ಫೀಲಿಂಗ್ಸ್. ಔಟ್ ಆಫ್ 10 ಅಲ್ಲಿ ಎಷ್ಟು ಕೊಡ್ತಾರೆ ರೇಟಿಂಗ್ಸ್? ಐ ಥಿಂಕ್ 10. Yes, yes. ತುಂಬಾ ಸೀಕ್ರೆಟ್ ಎಷ್ಟು ಮುಚ್ಚಿಟ್ಟಿದ್ದಾರೆ, ನೀವು ಬ್ರೋ ನೆನ್ಪಿಸ್ಕೊಬೇಕು ಆಗಿದ್ರೆ. ಅಲ್ಲ ಇರ್ಬೋದೇನೋ ಸೀಕ್ರೆಟ್ಸ್ ಎಷ್ಟು ಅಂತ ಹೇಳಿಲ್ಲ ಅಂತ ನಿಮ್ಮಿಬ್ರಿಗೆ ನಾನು ಹೇಳ್ತಾ ಇದ್ದೀನಿ. ಓಕೆ, ನೀವ್ ಎಷ್ಟು ಕೊಡ್ತೀರಾ? ಸೀಕ್ರೆಟ್ ಆಗಿ ಇಟ್ಕೊಂತೀರಾ, ನಿನ್ನ ಬಿಟ್ಕೊಡಲ್ಲ? ಫಸ್ಟ್ ಆಫ್ ಆಲ್ ಸೀಕ್ರೆಟ್ ಇರೋದೇ ಮಾರ್ನಿಂಗ್ ಟೈಮ್ ಈವ್ನಿಂಗ್ ಟೈಮ್ ಅಲ್ಲಿ ಚೇಂಜಸ್ ಆಗಲ್ಲ, ಅದೇ ಹಂಗೆ ಇರುತ್ತೆ, ಕೀಪ್ ಮಾಡ್ತೀರಾ? ನಮ್ದೆಲ್ಲ ಒಂದೇ, ನಮ್ದು ಅವೆಲ್ಲ ಇಲ್ಲ. ಇದು ಮಾಡ್ಬಿಡಿ, ಕೂರ್ಗಿಸಲ್ಲ ಅಂತ ಮಾಡ್ಬಿಡಿ, ಎಲ್ಲರಿಗೂ ಅರ್ಥ ಆಗತ್ತೆ. ಓಕೆ, ನೀವು? ಫುಲ್ ಸೀಕ್ರೆಟ್ಸ್ ಯಾವ ಫ್ರೆಂಡ್ಸ್ ಮಧ್ಯದಲ್ಲಿ? ಫ್ರೆಂಡ್ಸ್ ಇರೋ ಅಷ್ಟು ಜನ ಇರೋದ್ರಿಂದ ವೆರಿ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ. ಇವಾಗ ಗ್ರೂಪ್ ಆಫ್ 3 ಪೀಪಲ್ ಇರ್ತಾರೆ ಅನ್ಕೊಳ್ಳಿ. ಸೊ ಇವ್ರೇನೋ ಬಂದ್ ಹೇಳಿರ್ತಾರೆ, ಅವ್ರೇನೋ ಬಂದ್ ಹೇಳಿರ್ತಾರೆ, ಅದನ್ನ ನಾನು ಇಬ್ರಿಗೂ ಹೇಳಂಗಿಲ್ಲ, ನಾನು ಹೇಳಲ್ಲ ಅದನ್ನ, ಬಿಕಾಸ್ ದಟ್ ಇಸ್ ದೇರ್ ಪರ್ಸನಲ್. ಫಸ್ಟ್ ಸೆಲೆಬ್ರಿಟಿ ಕ್ರಶ್? ಯಶ್. ಓ, ಯಶ್. ಓಕೆ, ನಿಮ್ಗೆ? ನಮ್ದಲ್ಲೇ ಪಕ್ಕಕ್ಕೆ ರಾಧಿಕಾ ಪಂಡಿತ್. ಓ, ಪಕ್ಕಕ್ಕೆ. ಓ, ಹಂಗೆ. ಹೀರೋ ಅಂದ್ರೆ ಹೀರೋ ಕ್ರಶ್ ಆಗಿರಲ್ಲ, ಇಷ್ಟ ಆಗಿರುತ್ತೆ. ಓಕೆ, ನಿಮ್ಗೆ? ಫಸ್ಟ್ ಸೆಲೆಬ್ರಿಟಿ ಕ್ರಶ್ ಅಂದ್ರೆ ಐ ಆಮ್ ಅ ಬಿಗ್ ಶಾರುಖ್ ಖಾನ್ ಫ್ಯಾನ್. ನನಗೆ ಅವ್ರ ಡಿಂಪಲ್ಸ್ ನೋಡ್ಬಿಟ್ಟು ಅಲ್ಲೇ ಮೆಲ್ಟ್. ಓಕೆ, ಓಕೆ, ಎಸ್. ಬಟ್ ನಮ್ ಸ್ಯಾಂಡಲ್ವುಡ್ ಅಲ್ಲಿ ಐ ಗೆಸ್ ಇಟ್ ಹ್ಯಾಸ್ ಟು ಬಿ ಸುದೀಪ್ ಸರ್. ಓಕೆ, ಸುದೀಪ್ ಸರ್. ಸುದೀಪ್ ಸರ್ ಸಿಕ್ಕೇ ಬಿಟ್ರಲ್ಲ ಫಸ್ಟ್ ಸ್ಟೇಜ್ ಅಲ್ಲೇ, ಅದು ಖುಷಿ ವಿಚಾರ. ಸೊ ಓಕೆ, ನೀವು ಬ್ಯಾಕ್ ಟು ಯುವರ್ ಲೈಫ್ ಹೋಗೋದ್ರೆ ಲೈಫ್ ಟೈಮ್ ಮೆಮೊರಿ ಅಥವಾ ಒಂದು ಬೆಸ್ಟ್ ಪೀರಿಯಾಡಿಕ್ ಆಫ್ ಯುವರ್ ಟೈಮ್ ಅಂದ್ರೆ ಯಾವ್ದು ನಿಮ್ಗೆ? ಅಂದ್ರೆ ಒಂದು ಇಯರ್ ಇರುತ್ತೆ, ಆ ಇಯರ್ ನಾನು ಮತ್ತೆ ವಾಪಸ್ ಹೋಗ್ಬೇಕಪ್ಪ ಅಂತ ಅನ್ಸಿದ್ರೆ ನಿಮ್ಮ ಲೈಫ್ ಟೈಮ್ ಅಲ್ಲಿ? ಐ ಥಿಂಕ್ ಸ್ಕೂಲ್ ಅನ್ಸತ್ತೆ. ಸ್ಕೂಲ್ ಡೇಸ್? ಯಾ, ಸ್ಕೂಲ್ ಡೇಸ್ ಲೈಕ್ ತುಂಬಾನೇ ಮಿಸ್ ಮಾಡ್ಕೋತೀನಿ ನಾನು. ಲೈಕ್ ಏನು ಜಾಸ್ತಿ ಟೆನ್ಷನ್ ಇಲ್ಲ, ಆರಾಮಾಗಿ. ಅವಾಗೇನು ನಾನು 2 hours ತಗೋತಿರ್ಲಿಲ್ಲ ರೆಡಿ ಆಗಕ್ಕೆ. ಅವಾಗ ನಾನು ಐ ಮೀನ್ ಲೈಕ್ ಒಂಥರ ಫ್ರೆಂಡ್ಸ್ ನ ಮೀಟ್ ಮಾಡೋದು,
ಬೈಸ್ಕೊಡೋದು ಟೀಚರ್ಸ್ ಹತ್ರ, ಕ್ಲಾಸಿಂದ ಹೊರಗಡೆ ಹೋಗೋದು, ಫೀಲ್ಡ್ ಅಲ್ಲಿ ಆಟ ಆಡೋದು, ಅದೆಲ್ಲ ತುಂಬಾ ಮಿಸ್ ಮಾಡ್ಕೊತೀನಿ. ಎಸ್ ಡೆಫಿನೆಟ್ಲಿ. 8th 9th 10th ಸೊ ಆ ಪೋರ್ಷನ್ ನಾನು PSSCMR ಅಂತ ಓದಿದ್ದು ಸ್ಕೂಲ್ ದಾವಣಗೆರೆ ತೋಡನ್ಸೆ ರೆಸಿಡೆನ್ಶಿಯಲ್ ಸ್ಕೂಲ್. ನಾನು ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೆ, ಡೇ ಬೋರ್ಡಿಂಗ್ ಇದ್ದೆ. ಬಟ್ ಒಂದ್ ಸ್ವಲ್ಪ ಒಂದು 3-4 ತಿಂಗಳು ಇದ್ದೆ ಹಾಸ್ಟೆಲ್. ಹೈಸ್ಕೂಲ್ ಓಕೆ 3-4 ತಿಂಗಳು ಹಾಸ್ಟೆಲ್ ಇದ್ದೆ. ಇಲ್ಲ ಅಂದ್ರೆ ಕೋ ಎಜುಕೇಶನ್ ಅದು. ಬಟ್ ಹುಡುಗಿರಿಗೆ ಬೇರೆ ಸೆಕ್ಷನ್ ಇತ್ತು, ಸೆಕ್ಷನ್ ಮಾತ್ರ ಚೇಂಜ್ ಇತ್ತು. ಓಕೆ, ಆ ಟೈಮಲ್ಲಿ ನೀವು ಪ್ರಪೋಸ್ ಮಾಡಿದ್ದು? ಅಲ್ಲ, ಅವಾಗ ಇವೆಂಟ್ ಗೆಲ್ಲ ಕೂರಿಸಿದ್ರು ಜೊತೆಗೆ. ಓಕೆ, ಮೀನ್ಸ್ ಅವಾಗ್ಲೇ ನೀವು ಪ್ರಪೋಸ್ ಅದು ಆ ಟೈಮ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಆ ಟೈಮ್ ಚೆನ್ನಾಗಿರುತ್ತೆ ಅಂತಲ್ಲ, ಅದಕ್ಕೋಸ್ಕರ ಹೇಳಿದ್ರೆ. ಯಾರು ಕ್ರಶ್ ಇರುತ್ತೆ, ಸುಳ್ಳು ಹೇಳ್ಬಾರ್ದು. ಸ್ಕೂಲ್ ಕ್ರಶ್ ಯಾರಾದ್ರೂ ಇದ್ದೇ ಇರ್ತಾರೆ. ಸರ್ ನಮ್ದು ಇದನ್ನ ನಂಬಲ್ಲ ಪೃಥ್ವಿ, ಎಲ್ಲಾರ್ಗು ಕ್ರಶ್ ಇರುತ್ತೆ. ಒಂದ್ ನಿಮಿಷ ಕೇಳಿ ಸರ್. 8th 9th ಅಂತ ಏನಿತ್ತು ಹುಡುಗಿರ ಸೆಕ್ಷನ್ ಬೇರೆ ಇತ್ತು, ಹುಡುಗರ ಸೆಕ್ಷನ್ ಬೇರೆ ಇತ್ತು. ಹುಡುಗಿರ ಸೆಕ್ಷನ್ ಬೇರೆ ಬ್ಲಾಕ್ ಅಲ್ಲೇ ಬೇರೆ ಬ್ಲಾಕ್ ಅಲ್ಲಿ ಇತ್ತು. ನಮ್ದು ಇದಿದೆ ಬೇರೆ ಕಡೆ. ನಾವು ಹುಡುಗರೆಲ್ಲ 8th 9th 10th ಅಲ್ಲಿ ಫುಲ್ಲು ಅಂದ್ರೆ ಪೀಕ್ ಲೆವೆಲ್ ಎಂಜಾಯ್ ಮಾಡ್ತಿದ್ವಿ. ನಮ್ದು ಏನಿದ್ರು ಹೊಡೆದಾಡ್ಬೇಕು, ಜಗಳ ಆಡೋದು, ಅಲ್ಲಿ ಫ್ರೆಂಡ್ಸ್ ಕಾಮಿಡಿ ಬಿಟ್ರೆ ಜಗಳ, ಇವೆರಡೇ ನಮ್ಗೆ ಇದ್ದಿದ್ದು ನಮ್ಮ 8th 9th 10th ಅಲ್ಲಿ. ಸಖತ್ ಎಂಜಾಯ್ ಮಾಡ್ತೀವಿ. ಆಮೇಲೆ ನಮ್ ಗ್ಯಾಂಗ್ ಹೆಂಗಿತ್ತು ಅಂದ್ರೆ ಸ್ವಲ್ಪ ಅದೇ ನಾವು ಹುಡುಗಿರಿಂದ ಸ್ವಲ್ಪ ಹಿಂಜರಿಕೆ. ಅದು ಗೊತ್ತಾಯ್ತು ನನಗೆ. ಅಲ್ಲ, ನನ್ಗೆ ಗೊತ್ತಾಯ್ತು ಫೈನಲ್ ನೀವು ಸೀಕ್ರೆಟ್ ನ ಕೀಪ್ ಮಾಡ್ತಾ ಇದೀರ ಅಂತ. ಏನ್ ಮಾಡಿದ್ರು ಕವರ್ ಅಪ್ ಮಾಡ್ತಾ ಇದೀರಾ? ಇಲ್ಲ ಅಂತ ಹೇಳಲ್ಲ. ಅಲ್ಲ, ಏನ್ ಮದ್ವೆ ಆಗಿರಲ್ಲ ರೀ ಅವ್ರಿಗೆ ಇನ್ನು, ಅದಕ್ಕೆ ನೀವೇ ಇನ್ನು ಕಾಲೇಜಲ್ಲಿ ಇದ್ದೀರಾ ಅಂದ್ರೆ ಮೇ ಬಿ ಹೇಳಕ್ಕಾಗಲ್ಲ. ಇಲ್ಲ ಆತರ ಏನಿಲ್ಲ, ನಾವು ಹುಡುಗರಲ್ಲ, ಹುಡುಗರು ಜಾಸ್ತಿ. ಓಕೆ, ಏನೋ ಮಾಡಕ್ಕಾಗಲ್ಲ. ನೀವೇ ಬ್ಯಾಡ್ ಹಾಕಿರ್ಬೋದು ಅನ್ಸುತ್ತೆ ಅಷ್ಟೇ ಅಲ್ಲ. ಆಮೇಲೆ ಹೇಳಿ, ಪರವಾಗಿಲ್ಲ, ನೀವ್ ಹೇಳಿ. ನಾನು ಕ್ವಶನ್ ಮರ್ತೋಗ್ಬಿಟ್ಟೆ. ಅಂದ್ರೆ ಯಾವ ಡೇಸ್ ಯು ವಾಂಟ್? ಅದನ್ನೇ ಡೈರೆಕ್ಟ್ ಕ್ರಶಿಗೆ ಹೋಗ್ಬಿಟ್ಟೆ ನಾನು. 8th 9th 10th ನಾನು ಹೊಸ ಸ್ಕೂಲ್ಗೆ ಹೋಗಿದ್ದೆ. ಸೊ ಅಲ್ಲಿ ಫುಲ್ ಎಕ್ಸ್ಟ್ರಾ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೆಲ್ಲ ಫುಲ್ ಜೋರಾಗಿ ಕ್ಲಾಸ್ ಬಂಕ್ ಮಾಡ್ಕೊಂಡು, ಅವಾಗ ಒಂದೊಂದೇ ಪೀರಿಯಡ್ ಅಟೆಂಡೆನ್ಸ್ ಇರ್ತಿರ್ಲಿಲ್ವಲ್ಲ. ನಾನು ಆಕ್ಚುಲಿ ನಂದು ಥಿಯೇಟರ್ ಜರ್ನಿ ಇರ್ಬೋದು, ಅಂದ್ರೆ ಓಕೆ ಈ ಫೀಲ್ಡ್ ಅಲ್ಲೂ ಏನೋ ನನ್ನ ಇಂಟ್ರೆಸ್ಟ್ ಇದೆ ಅಂತ ನಾನು ಕಂಡ್ಕೊಂಡಿದ್ದೆ 8th 9th 10th ಅಲ್ಲಿ. ಸೊ ನನ್ನ ಟೀಚರ್ ಒಬ್ರು ವಸಂತ ಮ್ಯಾಮ್ ಅಂತ ಇದಾರೆ, ಆಲ್ವೇಸ್ ಗ್ರೇಟ್ಫುಲ್ ಟು ಹರ್. ಸೊ ಅವರು ಹೆಂಗ್ ನನ್ ಬೆದರಿಕೆ ಹಾಕಿದ್ರು ಅಂದ್ರೆ, ನಿನ್ ಒಂದು ಸಿಂಗಿಂಗ್ ಕಾಂಪಿಟೇಷನ್ ಬರ್ತಾ ಇತ್ತು, ನಾನು ಚೆನ್ನಾಗಿ ಹಾಡ್ತೀನಿ ಅಂತ ಅವ್ರು ಏನೋ ಅನ್ಸಿತ್ತು ಅವಾಗ. ಐ ಹ್ಯಾಡ್ ನೋ ಐಡಿಯಾ. ಅವ್ರೇನೋ ಗುರ್ಸಿದ್ರು ನನ್ನ, ಗುರ್ತಿಸ್ಬಿಟ್ಟು ನಿಂದು ಹಾಡೋದೆಲ್ಲ ಚೆನ್ನಾಗಿ ಹಾಡ್ತೀಯ, ಬಟ್ ಸ್ವಲ್ಪ ಶ್ರುತಿ ನೀನು ಕಲಿಬೇಕು ಅಂತ ಅನ್ಸುತ್ತೆ, ನೀನು ಸಿಂಗಿಂಗ್ ಕ್ಲಾಸ್ಗೆ ಹೋಗು ಅಂತ ಹೇಳಿದ್ರು. ನಾನು ಓಕೆ ಮ್ಯಾಮ್ ಅಂತ ಅಂದ್ಬಿಟ್ಟು ಸುಮ್ಮನೆ ತಳ್ತಾ ಇದ್ದೆ. ಒಂದ್ ದಿನ ಬಂದ್ಬಿಟ್ಟು, ನೀನ್ ಸಿಂಗಿಂಗ್ ಕ್ಲಾಸ್ಗೆ ಹೋಗ್ತೀಯಾ ಇಲ್ಲ ಸ್ಕೂಲ್ ಬಿಡ್ತೀಯಾ, ಹಿಂಗೆ ಬೆದರಿಕೆ ಹಾಕಿದ್ರು. ಲೈಕ್ ಓಕೆ, ಇನ್ ಬೇರೆ ಆಪ್ಷನ್ ಇಲ್ಲ, ಹೋಗ್ಲೇಬೇಕು ಅಂದ್ಬಿಟ್ಟು ಆ ವಾರನೇ ಹೋಗಿ ಐ ಜಾಯಿನ್ ಸಿಂಗಿಂಗ್ ಇನ್ ಡಾನ್ಸ್ ಭರತನಾಟ್ಯಂ ಕ್ಲಾಸ್. ರೆಸ್ಟ್ ಇಸ್ ಹಿಸ್ಟ್ರಿ. ಸೊ ಹಾಗೆ 3 ಜನಕ್ಕೆ ಸ್ಕೂಲ್ ಇಷ್ಟ. ಓಕೆ, ಅದು ಆ ಟೈಮೇ ಬ್ಯೂಟಿಫುಲ್. ಐ ಥಿಂಕ್ ಎಲ್ಲರಿಗೂ ಮೋಸ್ಟ್ ಆಫ್ ದ ಮೆಜಾರಿಟಿ ಪೀಪಲ್ ಗೆ ಸ್ಕೂಲ್ ಲೈಫ್ ಅಂತ 8th 9th 10th ಅಂಡ್ ಫಸ್ಟ್ ಪೀರಿಯಡ್ ಅದನ್ನು ಎಕ್ಸಾಕ್ಟ್ಲಿ. ಫೇವರೇಟ್ ಡೆಸ್ಟಿನೇಷನ್ ಅಥವಾ ಟ್ರಾವೆಲ್ ಮಾಡಕ್ ಇಷ್ಟಪಡುವಂತ ಪ್ಲೇಸ್? ನನ್ಗೆ ಸ್ವಿಟ್ಜರ್ಲ್ಯಾಂಡ್ ಹೋಗ್ಬೇಕು ಅಂತ ತುಂಬಾ ಆಸೆ ಇದೆ. ತುಂಬಾ ಎಷ್ಟೊಂದು ವಿಡಿಯೋಸ್ ನೋಡಿರ್ತಾರೆ. ಸ್ವಿಟ್ಜರ್ಲ್ಯಾಂಡ್, ಇಟ್ಸ್ ಓಕೆ. ನೀವು ಹೋಗ್ಲೇಬೇಕು ಮೇಡಮ್, ನೀವು ಹೋಗ್ಬೇಕು. ನೆಕ್ಸ್ಟ್ ಯಾವ್ದನ್ನ ಸಾಂಗ್ ಶೂಟ್ಗೆ ಎಸ್ ನೀವು ಹೇಳಿ. ಅಲ್ಲ, ಸಾಂಗ್ ಶೂಟ್ಗೆ ಹೋದ್ರೆ ಎಕ್ಸ್ಪ್ಲೋರ್ ಮಾಡಕ್ ಆಗಲ್ಲ. ನನ್ಗೆ ಆಸ್ ಅ ಟೂರಿಸ್ಟ್ ಹೋಗ್ಬೇಕು. ಓ ಓಕೆ ಮೇಡಮ್, ಲಾಸ್ಟ್ ಹೋಗ್ಬೇಕಾ ನಾನು ಹೇಳ್ತೀನಿ ಮೇಡಮ್. ಓಕೆ ಹೇಳಿ. ನಮ್ ತೋಟ ಬಿಟ್ಟು ಸ್ವಲ್ಪ ಜಾಸ್ತಿ ಟ್ರಾವೆಲ್ ಮಾಡ್ಬೇಕು ಧರ್ಮಸ್ಥಳ. ಅಂದ್ರೆ ನನಗೆ ಆ ರೂಟ್ ತುಂಬಾ ಇಷ್ಟ. ನಮ್ ಫ್ಯಾಮಿಲಿ ಅದು ಪದೇ ಕರ್ಕೊಂಡು ಹೋಗಿ ಅದು ಒಂಥರ ಅಡಿಕ್ಷನ್ ಆಗ್ಬಿಟ್ಟಿದೆ. ಧರ್ಮಸ್ಥಳ ಹೋಗ್ಲೇಬೇಕು. ಒಂದು 3 months ಕ್ರಿಯೇಟ್ ಆಗುತ್ತೆ. ಒಂದ್ ವೈಬ್ ಕ್ರಿಯೇಟ್ ಆಗುತ್ತೆ. ಸೂಪರ್. ನಿಮ್ದು? ವೃಂದಾವನಕ್ಕೆ ಹೋಗ್ಬೇಕು ಅಂತ ಆಸೆ. ಓಕೆ, ಸೂಪರ್. ಆತರ ನೀವು ಕೃಷ್ಣನ ಭಕ್ತ. ಅಯ್ಯೋ ಸೂಪರ್. ಫೇವರೇಟ್ ಜಂಕ್ ಫುಡ್? ಪಾನಿಪುರಿ, ಗೋಲ್ಗಪ್ಪ. ಅವ್ರು ಈಗ್ಲೇ ಬೆಳಗ್ಗೆ ಇನ್ನೂ ಅವರು. ಓಕೆ, ಪಾನಿಪುರಿ ಇಷ್ಟ. ನಿಮ್ಗೆ? ಅಂದ್ರೆ ಹ್ಯಾಂಡ್ ವಾಶ್ ಪಾನಿಪುರಿ ಹೇಳ್ತೀನಿ. ಅವ್ರು ಫುಲ್ ಭಯ ಆಯ್ತು ನಾನೇನೋ ಹೇಳ್ತೀನಿ ಅಂತ. ಓಕೆ, ನಮ್ಮೂರಲ್ಲಿ ತಿಪ್ಪಣ್ಣ ಅಂಗಡಿ ಅಂತ ಇದೆ. ಸೊ ಇದೇ ಚಾಟ್ಸ್, ಅದೇನೋ ಮಿಕ್ಸ್ ಮಾಡಿ ಕೊಡ್ತಾರೆ. ಸೊ ಅದು ಚೆನ್ನಾಗಿದೆ. ಇದು ಕಾಳಿಂದ ಮಸಾಲಾ ತರ ಏನೋ ಮಾಡ್ತಾರೆ. ಆಮೇಲೆ ಕುರ್ಕುರೆ ಏನೋ ಮಾಡ್ತಾರೆ. ಚುರುಮುರಿ ಟೈಪ್. ಚುರುಮುರಿ ಓಕೆ, ನೀವು?
You should go someday. Now I know. ಎಷ್ಟು ಸೀಕ್ರೆಟ್ಸ್ ಇದೆ ನಾವು ಹೊರಗಡೆ ತೆಗ್ಸಿದೀನಿ. ನಾದ್ನಿ ಇವ್ರಿಗೆ ಸಾಮ್ಯತೆ ಇದೆ. ಇಂಗ್ಲಿಷ್ ಸ್ಕೂಲ್ ಇಷ್ಟ, ಇವ್ರಿಗೂ ಪಾನಿಪುರಿ ಇಷ್ಟ, ಅದು ಡ್ರೈವ್ ಬೇರೆ. ಓಕೆ, ಫೇವರೇಟ್ ಅವ್ರನ್ನ ಫಸ್ಟ್ ಯಾರನ್ನ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಅವ್ರನ್ನಂತೂ ಡ್ರೈವ್ ಕರ್ಕೊಂಡು ಹೋಗ್ತಿದ್ದೀನಿ ನಾನು. ಪ್ರೂವ್ ಮಾಡ್ಲೇಬೇಕು. ನಾನು ಬರ್ತೀನಿ ಮೇಡಮ್, ನಿಜವಾಗ್ಲೂ ಬರ್ತೀನಿ. ನೀವ್ ಎಲ್ಲಿರೋದು ನಂಗೆ ಹೇಳಿಲ್ಲ. ನಿಮ್ CCTV ಕ್ಯಾಮೆರಾ ಚೆಕ್ ಮಾಡ್ಬೇಕು ಅಂತ. ಓಕೆ, ಸತ್ಯ ಹೇಳಿದೀನಿ. ಫೇವರೇಟ್ ಚೈಲ್ಡ್ಹುಡ್ ಶೋ ನಿಮ್ಗೆ ಇಷ್ಟವಾಗ್ತಿದ್ದು? ಶಕ್ತಿಮಾನ, ಟಾಮ್ ಅಂಡ್ ಜೆರಿ. ತುಂಬಾ ಇಷ್ಟ ಆಗ್ತದೆ ನಾನಂತೂ. ಓಕೆ, ನಮ್ಮಮ್ಮ ಊಟ ಮಾಡ್ಸೋರು, ನನ್ ಬಾಯ್ ಫುಲ್ ಎರಡು ತುಂಬ್ಕೊಬಿಡೋದು ಅಂತ ನೋಡ್ತಿದ್ದೆ ನಮ್ಮಮ್ಮ. ಓಕೆ, ನಿಮ್ಗೆ? ನೀವು ಹೌದೇ, ನನ್ಗೂ ಅದೇ ಫೇವ್ರೇಟ್. ಓಕೆ, ಮಿಸ್ಟರ್ ಬೀನ್. ಅದು ಚೋಟಾ ಭೀಮ್. ಚೋಟಾ ಭೀಮ್. ಓಕೆ, ಸ್ಕೂಬಿ ಡೂಬಿಡೂನು ತುಂಬಾ ಇಷ್ಟ ಆಯ್ತು. ಒಂಥರ ಇಂಟ್ರೆಸ್ಟಿಂಗ್ ಆಗಿರೋದು, ಅಡ್ವೆಂಚರ್, ಮಿಸ್ಟ್ರಿ ಸಾಲ್ವಿಂಗ್. ಓಕೆ, ಫೇವರೇಟ್ ಸೀಸನ್? ವಿಂಟರ್. ಅಂದೆ ಹೇಗ್ ಬಂತು? ಅದೇ ಅಂದ್ರೆ ಆ ಟೈಮಲ್ಲಿ ಬರುವಂತದ್ದು ಅಂತ ಅನ್ನೋದು ಅಲ್ಲ. ಓ, ಅಷ್ಟೆಲ್ಲ ಆಕ್ಟಿಂಗ್ ಮಾಡಲ್ಲ ಬಿಡಿ. ನೆಕ್ಸ್ಟ್ ಎಲ್ಲ ಮರಿಬೇಡಿ ಮೇಡಮ್, ನೀರಜ್ ಅಂತ ನನ್ನ ಹೆಸರು ನೆನ್ಪಿಟ್ಕೊಂಡಿರಿ. ಮಳೆಗಾಲ. ಮಳೆಗಾಲ. ಎಲ್ರಿಗೂ ಮಳೆ ನಿಜವಾಗ್ಲೂ ಇಷ್ಟ ರೈನಿ ಸೀಸನ್. ಸರ್ರೆ ಕೊಡಿದ್ರಲ್ಲ, ಜಿನುತ್ತಾ ಇರಬೇಕು. ಇವಾಗ ಬರ್ತಾ ಇದೆಯಲ್ಲ ಆ ಸೀಸನ್ ಇಷ್ಟ ಅಲ್ರಿ. ಬೆಳಗ್ಗೆ ಒಂದ್ ಸ್ವಲ್ಪ ಮಳೆ ಬರುತ್ತೆ. ಎಲ್ಲ 4 seasons in a day. ಒಳ್ಳೇದಲ್ಲ, ಅಂದ್ರೆ ಎಲ್ಲದೂ ಫೀಲ್ ಮಾಡ್ಕೊಂಡು. ಓಕೆ, ಬಟ್ ಎಲ್ಲೂ ಹೊರಗಡೆ ಹೋಗಕ್ಕಾಗಲ್ಲ, ಒಂಥರ ಲೇಜಿ ಫೀಲ್ ಆಗತ್ತೆ. ಅದಕ್ಕೆ ಇಷ್ಟ ರೈನಿ ಸೀಸನ್ ನಂಗೆ. ಓ ಸಾರಿ, ಅವ್ರು ಇಟ್ಟೇ ಬಿಟ್ರು, ನೀವ್ ಮಾತಾಡ್ಕೊಳ್ಳಿ ಸಾಕು ಅಂತ ಹೇಳಿದ್ರು ಅವ್ರು. ಅದಕ್ಕೆ ಓಕೆ. ಸೊ ಫೈನಲ್ ಆಗಿ ಕೋಟಿ ರಿಲೀಸ್ ಆಗ್ತಿದೆ. ನಿಮ್ಮ ಕೋಟಿ ಕನಸು ಮಧ್ಯೆ ಕೋಟಿ ರಿಲೀಸ್ ಆಗ್ತಿದೆ ಇವತ್ತು. ಯಾಕಂದ್ರೆ ಎಷ್ಟೋ ಜನಕ್ಕೆ ಡ್ರೀಮ್ ಅದು, 3 ಜನಕ್ಕೆ ಡ್ರೀಮ್ ಇರುತ್ತೆ. ಸೊ ಅವ್ರು ಆಲ್ರೆಡಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದ್ದಾರೆ. ನಾನ್ ಹೇಳ್ಬೇಕಂದ್ರೆ ಒಳ್ಳೆ ಪ್ರೊಡಕ್ಷನ್ ಇಂದಲೇ ನೀವು ಆಚೆ ಬಂದವರು. ನಿಮ್ಗೆ ಅದೇ ತರ ಒಂದು ಸ್ಕೇಲ್ ಮುಂದುವರಿತಿದೆ ಅಂಡ್ ಒಳ್ಳೆ ಭವಿಷ್ಯ ಇದೆ ನಿಮ್ಗೆ ಫ್ಯೂಚರ್. ಸೊ ಅದರಿಂದ ನಡೀತಿದೆ. ಅಂಡ್ ಇವ್ರಿಬ್ರಿಗೂ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಸೊ ಪರಮ್ ಸರ್ ಅಂತ ಫಸ್ಟ್ ಸೂಪರ್ ಡೈರೆಕ್ಟರ್, ಈಗ ಫಸ್ಟ್ ಅಲ್ಲೇ ಬ್ಲಾಕ್ ಬಸ್ಟರ್ ಮಾಡಕ್ ಹೊರಟಿದ್ದಾರೆ. ಸೊ ಅಂತವ್ರ ಜೊತೆ ನೀವು ಕೆಲಸ ಮಾಡಿದ್ದೀರಾ. ಸೊ ಫೈನಲ್ ಆಗಿ ಏನ್ ಹೇಳ್ತೀರಾ? ಅದೇ ತುಂಬಾನೇ ಜಾಸ್ತಿ ಖುಷಿ ಆಗ್ತಿದೆ. ಏನ್ ನಾವು 1 ವರ್ಷದಿಂದ ಶೂಟ್ ಮಾಡ್ಕೊಂಡು ಬಂದ್ವಿ, ಫೈನಲಿ ಇವಾಗ ರಿಲೀಸ್ ಆಗ್ತಿರೋದ್ರಿಂದ ಒಂಥರ ಎಲ್ಲ ಎಕ್ಸೈಟ್ಮೆಂಟ್, ನರ್ವಸ್ನೆಸ್, ಖುಷಿ ಎಲ್ಲ ಒಂಥರ ತುಳ್ಕಾಡ್ತಿದೆ ಅಂತ ಹೇಳ್ತಾರಲ್ಲ, ಸೊ ಆತರ ಫೀಲ್ ಆಗ್ತಿದೆ. ಅಂಡ್ ವೆರಿ ವೆರಿ ಎಕ್ಸೈಟೆಡ್. ನಾನು ಇನ್ನು ಸಿನಿಮಾ ನೋಡಿಲ್ಲ. ಸೊ ನಾನು ಆಡಿಯನ್ಸ್ ತರ ವೇಟ್ ಮಾಡ್ತಿದ್ದೀನಿ ಯಾವಾಗ ಬರುತ್ತೆ ಅಂತ. ಅಂಡ್ ಟ್ರೇಲರ್ ತುಂಬಾನೇ ಚೆನ್ನಾಗಿ ಬಂದಿದೆ. ಅದ್ರ ಲೈಕ್ ಕ್ವಾಲಿಟಿ ಆಫ್ ಸಿನಿಮಾ ಅದ್ರಲ್ಲೇ ಕಾಣುತ್ತೆ. ಸೊ ಐ ಆಮ್ ಶೋರ್ ಪರಮ್ ಸರ್ ಒಂದು ಅಮೇಝಿಂಗ್ ಸಿನಿಮಾ ಮಾಡಿದಾನೆ ಅಂತ ನಾನು ನಂಬ್ತೀನಿ. ಅಂಡ್ June 14th ನಮ್ಮ ಸಿನಿಮಾ ಕೋಟಿ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಯಾರು ಗೊತ್ತಿದ್ದಾರೆ ಎಲ್ಲರೂ ಕರ್ಕೊಂಡು ಹೋಗಿ ನಮ್ಮ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರ್ಲಿ ಅಂತ ನಾನು ಕೇಳ್ಕೊತೀನಿ. ಸಕ್ಕರೆ ತುಂಬಾ ಫಾರ್ಮ್ಯಾಟಿಂಗ್. ನೀವ್ ಹೇಳ್ಬಿಡಿ ಈಗ. ಇವತ್ತ ಹೇಳ್ತಿದ್ದಲ್ಲ ಬ್ರೇಕ್ಫಾಸ್ಟ್ ಪ್ರಿಪೇರ್ ಆಗಿದ್ದೀರಾ? ಅದಕ್ಕೂ ಇಲ್ಲ, ಅದು ನನಗೆ ತುಂಬಾ ಕಾಡ್ತಾರೆ. ಇಲ್ಲ ಲಾಸ್ಟ್ ಹೇಳ್ಬೇಕಾದ್ರೆ ಅದೊಂದು ತುಂಬಾ ಚೆನ್ನಾಗಿ ಹೇಳ್ತೀನಿ. ಅದು ತುಂಬಾ ಕಾಡ್ತಾರೆ ಎಲ್ರು. ಹೇಳ್ಬಿಡಿ. ಇಲ್ಲ, ಕೋಟಿ ಸಿನಿಮಾ ಒಂದು ಒಳ್ಳೆ ಸಿನಿಮಾ. ಅಂದ್ರೆ ಒಂದು ನಮ್ಮಂತ ಎಲ್ಲ ಮಿಡಲ್ ಕ್ಲಾಸ್ ಲೈಫ್ ನ ರೆಪ್ರೆಸೆಂಟ್ ಮಾಡುವಂತ ಒಂದು ಸಿನಿಮಾ. ಧನಂಜಯನ್ ಕ್ಯಾರೆಕ್ಟರ್ ಮೇಜರ್ ಆಗಿ, ಧನಂಜಯನ್ ಕ್ಯಾರೆಕ್ಟರ್ ಭವಿಷ್ಯ ಅಂದ್ರೆ ದೊಡ್ಡ ಮಗನ ಜವಾಬ್ದಾರಿ ಆಗಿರ್ಬೋದು, ಅವನ ಆಸೆಗಳಾಗಿರ್ಬೋದು, ಒಂದು ಫ್ಯಾಮಿಲಿ ಕನಸಾಗಿರ್ಬೋದು, ಅದನ್ನ ಒಂದು ಮೂಲ ಇಟ್ಕೊಂಡು ಮಾಡಿರುವಂತ ಒಂದು ಸಿನಿಮಾ. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಎಲ್ರಿಗೂ ಕನೆಕ್ಟ್ ಆಗುತ್ತೆ ಮೇಜರ್ ಆಗಿ. ಅಂದ್ರೆ ಒಂದ್ ಫ್ಯಾಮಿಲಿ ಅಂದ್ಮೇಲೆ ಅಪ್ಪ ಅಮ್ಮ, ಅಣ್ಣ ತಂಗಿ ತಮ್ಮ ಇವೆಲ್ಲ ಇರುತ್ತಲ್ವಾ. ಸೊ ಇದೆಲ್ಲದ್ರ ಜೊತೆ ಒಂದು ಲವ್ ಸ್ಟೋರಿ ಇರುತ್ತೆ. ಸೊ ಅದಕ್ಕೆ ಬರ್ತಾರೆ ಅದಾಗಿರ್ಬೋದು. ಎಲ್ಲ ಇಡೀ ಸಿನಿಮಾ ಒಂದು ತುಂಬಾ ಬ್ಯೂಟಿಫುಲ್ ಆಗಿದೆ. ನಮ್ ಟೈಟಲ್ಸ್ ಸಮೇತ ಕೋಟಿ, ನಮ್ ಕ್ಯಾರೆಕ್ಟರ್ ಹೆಸರು ಕೋಟಿ, ಕ್ಯಾರೆಕ್ಟರ್ ಇರೋ ಇಂಟೆನ್ಷನ್ ಕೋಟಿ. ಸೊ ಅದೆಲ್ಲ ತುಂಬಾ ಚೆನ್ನಾಗಿ ಸಿಂಕ್ ಆಗಿರೋ ಒಂದು ಬ್ಯೂಟಿಫುಲ್ ಸಿನಿಮಾ. ಈಗ ಆಲ್ರೆಡಿ ಟ್ರೈಲರ್ ನೋಡಿದಿರಾ, ಎಲ್ರು ತುಂಬಾ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೋತೀನಿ. ಸೊ ಇದೇ June 14ನೇ ತಾರೀಕು ಸಿನಿಮಾ ಬರ್ತಾ ಇದೆ. ದಯವಿಟ್ಟು ಎಲ್ರು ಬನ್ನಿ, ಸಪೋರ್ಟ್ ಮಾಡಿ. ಸಿನಿಮಾ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಹೇಳ್ಬಿಡಿ. ಹರಸಿ
ಮತ್ತೆ ಸಿನಿಮಾ ಮಾಡ್ತಿರ್ತೀವಿ, ಮತ್ತೆ ನಿಮ್ಮೆಲ್ಲರ ಮುಂದೆ ಬರ್ತಾ ಇರ್ತೀವಿ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಸಪೋರ್ಟ್ ನಮ್ಮ ಮೇಲೆ ಹಾಗೂ ನಮ್ಮಂತೆ ಎಲ್ಲಾ ಕಲಾವಿದರ ಮೇಲೆ ಸದಾ ಇರ್ಲಿ ಅಂತ ಕೇಳ್ಕೊತೀನಿ. ಇನ್ಫ್ಯಾಕ್ಟ್ ನಾನು ದಾವಣಗೆರೆ ಎಲೆಕ್ಷನ್ ಕಮಿಷನ್ ರಾಯಭಾರಿ ಆಗಿದೆ. ಓ ಸೂಪರ್. ನೋಡಿದ್ರಾ, 2 ಎಲೆಕ್ಷನ್ಸ್. ಇಷ್ಟೊಂದು ಸೀಕ್ರೆಟ್ ಹೊರಗಡೆ ಬರ್ಸಿದೀನಿ, ಬಿಟ್ಕೊಡಲ್ಲ ಅಂತ ಹೇಳಿದ್ರೆ. ಗೊತ್ತಿಲ್ಲ. ಹೌದಾ? ಹಾಗಿದ್ರೆ ನೀವ್ ಹೇಳಿ ಅಕ್ಕ ಈಗ. ಸೊ ಫಸ್ಟ್ಲಿ ಪರಮ್ ಸರ್ ಡೆಬ್ಯೂ ಮೂವಿ, ಅಂಡ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಒಂದು ಸೂಪರ್ ಟೀಮ್ ಇಟ್ಕೊಂಡು ಒಂದು ಕ್ಲೀನ್ ಆರ್ಗನೈಸ್ ಮಾಡಿ ಅದನ್ನ ಚೆನ್ನಾಗಿ. ಮೇನ್ ಥಿಂಗ್ ನನಗೆ ಮೂವೀಸ್ ಅಂದ್ರೆ ಕತೆ ಇಷ್ಟ ಆಗಿತ್ತು. ಫಸ್ಟ್ ನರೇಟ್ ಮಾಡಿದಾಗ ಕತೆ ಇಷ್ಟ ಆಯ್ತು, ಅಂಡ್ ನನ್ನ ಕ್ಯಾರೆಕ್ಟರ್ ನಾನು ಸಿಕ್ಕಾಪಟ್ಟೆ ರಿಲೇಟ್ ಮಾಡ್ಕೊಂಡೆ ಅದ್ರ ಜೊತೆ. ಅಂಡ್ ನನಗೆ ಯಾವಾಗೂ ಅದೇ ಒಂದ್ ಜೀವನದಲ್ಲಿ ಒಂದ್ ಕೊರತೆ ಅಂದ್ರೆ ನನ್ಗೆ ಅಣ್ಣ ಇಲ್ವಲ್ಲ, ನನ್ಗೂ ಅಣ್ಣ ಇರ್ತಿತ್ತು ಅಂತ. ಈ ಮೂವಿನ ನಂಗೆ ಅದು ಸಿಕ್ತು. ಅಣ್ಣ ತಮ್ಮ ಅದಕ್ಕೆ ಆನ್ ಸ್ಕ್ರೀನ್ ಅಮ್ಮ ಸೊ ಎಲ್ಲ ಸಿಕ್ಕಿದ್ರು. ಅಂಡ್ ಬಿಗ್ ಥ್ಯಾಂಕ್ಸ್ ಟು ಡೈರೆಕ್ಷನ್ ಟೀಮ್, ಅಂದ್ರೆ ಹರ್ಷಿತ್, ಆಕಾಶ್, ಉಲ್ಲಾಸ್, ನಿಶ್ಚಲ್ ಎಲ್ಲರೂ, ಪೂರ್ಣಿಮಾ ಅಂತ ಇದ್ದಾರೆ. ಆಲ್ ಆಫ್ ದಮ್. ಇವಾಗ ನನ್ ಫಸ್ಟ್ ಫಿಲ್ಮ್ ಅಲ್ವಾ, ನನ್ಗೊಂದು ನರ್ವಸ್ನೆಸ್ ಇರುತ್ತೆ. ಹಿಂಗಪ್ಪ ಅದು ಹುಡುಗಿಯಾಗಿ ಎಲ್ಲರಿಗೂ ಇರುತ್ತೆ, ಅದು ಪೇರೆಂಟ್ಸ್ ಇರ್ಬೋದು, ಪ್ರತಿಯೊಬ್ಬರಿಗೂ. ವಾಟ್ ಐ ಫೀಲ್ ಇಸ್, ಪರಮ್ ಸರ್ ಒಂದ್ಸಲ ಹೇಳಿದ್ರು, when the right time comes and when the right people are there, it works. Yeah. Right. So I am very glad ಇವರೆಲ್ಲ ನನ್ನ ರೈಟ್ ಪೀಪಲ್ ಆಗಿ ಸಿಕ್ಕಿದಕ್ಕೆ ಅಂಡ್ ಎಟ್ ದ ರೈಟ್ ಟೈಮ್ ಸಿಕ್ಕಿದಕ್ಕೆ ಅಂತ ಹೇಳಿದ್ರು. ಮೂವಿ ಬಗ್ಗೆ ಅಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಟ್ರೇಲರ್ ನಾನು ಫಸ್ಟ್ ಟೈಮ್ ನೋಡಿದ್ದು, ಅಂಡ್ ನಾನು ಇನ್ನೂ ಮೂವಿ ನೋಡಿಲ್ಲ. ನೋಡಿಲ್ಲ. ಸೊ ನಮ್ಗೆ ಏನ್ ಗೊತ್ತಂದ್ರೆ ನಾವೇನ್ ಶೂಟ್ ಮಾಡಿದ್ರೆ ಅದು ಗೊತ್ತು, ಡಬ್ಬಿಂಗ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಡಬ್ಬಿಂಗ್ ಅಲ್ಲ, ನಮ್ ಸಿಂಗ್ ಸೌಂಡ್. ಇಡೀ ಸಿನಿಮಾ ಸಿಂಗ್ ಸೌಂಡ್. ಬರೀ ಒಂದು ಪ್ಯಾಚ್ ವರ್ಕ್ಸ್, 2-3 ಡೈಲಾಗ್ಸ್. ಓಕೆ, ಸೂಪರ್. ಸೊ ಬಟ್ ಅದೇ ವಿ ಆರ್ ಆಲ್ ವೆರಿ ಎಕ್ಸೈಟೆಡ್. ನಿಮ್ ತರನೇ ನಾವು ಇನ್ನೂ ನೋಡಿಲ್ಲ. ಸೊ ನಾವು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ವಿ. ಜೂನ್ 14 ಕೋಟಿ ನಿಮ್ಮ ಮುಂದೆ. ಎಸ್, ನಿಮ್ಮ ಕೋಟಿ ಕನಸುಗಳು ಹೀಗೆ ತುಂಬಾ ಕೋಟಿ ಜನಗಳು ಬಂದು ನೋಡ್ಲಿ, ಕೋಟಿ ವೀಕ್ಷಣೆಗಳಾಗ್ಲಿ. ಸೊ ಕೋಟಿ ಸೇರ್ಲಿ ನಿಮ್ಗೆಲ್ಲರಿಗೂ. ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ 3 ಜನಕ್ಕೂ. ಥ್ಯಾಂಕ್ ಯು ಸೊ ಮಚ್.